ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು 6ನೇ ವಿಡಿಯೋ PDOಗಾಗಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಸೀರೀಸ್ ಅಲ್ಲಿ ಈಗಾಗಲೇ 5 ವಿಡಿಯೋಗಳನ್ನು ಮಾಡಿದ್ದೀನಿ. ತುಂಬಾ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ನಂಬರ್ ಸೀರೀಸ್, ಕೋಡಿಂಗ್, ಡಿಕೋಡಿಂಗ್, ಲ ಸ ಅ ಮತ್ತು ಮ ಸ ಅ ಮತ್ತು 4 ಮತ್ತು 5ನೇ ವಿಡಿಯೋನ ಪ್ರೊಬಬಿಲಿಟಿ ಆಧಾರದ ಮೇಲೆ ಇರತಕ್ಕಂಥ ಆ ಟಾಪಿಕ್ ಮೇಲೆ 2 ವಿಡಿಯೋಗಳನ್ನು ಮಾಡಿದ್ದೀನಿ. ಒಟ್ಟು 5 ವಿಡಿಯೋಗಳು ಈಗಾಗಲೇ PDOಗಾಗಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಸೀರೀಸ್ ಅಲ್ಲಿ ಇದಾವೆ. ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಜೊತೆಗೆ ಮೊನ್ನೆ ತಾನೇ ನಡೆದಿರ್ತಕ್ಕಂಥ PDO ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ದು ಕೂಡ ಅದರಲ್ಲಿದೆ. ಎಲ್ಲಾ ಕ್ವಶನ್ಗಳನ್ನ ಮತ್ತು ಎಲ್ಲಾ ವಿಡಿಯೋಗಳನ್ನ ಒಂದ್ಸಾರಿ ನೋಡಿಕೊಂಡು ಈ 6ನೇ ವಿಡಿಯೋ ಇವತ್ತು ನಾನು ಮೊನ್ನೆ ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ 2 ಕ್ವಶನ್ ಅನ್ನು ಕೇಳಿದ್ದಾರೆ. ಅದೇ ಒಂದು ಟಾಪಿಕ್ ಮೇಲೆ ಇವತ್ತಿನ ಈ ತರಗತಿಯನ್ನು ನಾನು ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಪ್ರಮುಖವಾಗಿರ್ತಕ್ಕಂಥ ಸೀಟಿಂಗ್ ಅರೇಂಜ್ಮೆಂಟ್ ಕ್ವಶನ್ಗಳಿದಾವು. ಎಲ್ಲಾ ಕ್ವಶನ್ ಇಲ್ಲಿ ಬರ್ತಕ್ಕಂಥ 4 ಕ್ವಶನ್ಗಳನ್ನ ನೋಡಿ ಮೇಲೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. PADQTMR ಮತ್ತು ಬಿ ರವರು ಕೇಂದ್ರಕ್ಕೆ ಎದುರಾಗಿ ವೃತ್ತಾಕಾರವಾಗಿ ಕುಳಿತಿರುತ್ತಾರೆ. ನೋಡ್ರಿ, ಕೇಂದ್ರಕ್ಕೆ ಅಭಿಮುಖವಾಗಿ ಅಂದ್ರೆ ಕೇಂದ್ರದ ಕಡೆಗೆ ಮುಖ ಮಾಡಿಕೊಂಡು ಒಂದು ರೌಂಡ್ ಟೇಬಲ್ ಅಲ್ಲಿ ಅಥವಾ ರೌಂಡ್ ಆಗಿ ಕುಳಿತುಕೊಂಡಿದ್ದಾರೆ ಅಂತ ಅರ್ಥ. ಎಸ್, ಕ್ವಶನ್ ಈ ಕಂಡೀಷನ್ಸ್ ಇದಾವೆ. ಯಾವ ರೀತಿ ಕುಂತ್ಕೊಳ್ತಾರೆ ಅಂತೇಳಿ 1, 2, 3 ಕಂಡೀಷನ್ ಅನ್ನ ಕೊಟ್ಟಿದ್ದಾರೆ. ಹೌದಾ, ಮೊದಲು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಇದಾವೆ ಕಂಡೀಷನ್ಸ್ ಅಂತೇಳಿ. ಎಸ್, ಡಿಯು ಟಿಯ ಎಡಕ್ಕೆ 3ನೇವನಾಗಿ ಮತ್ತು ಬಿಯ ಬಲಕ್ಕೆ 5ನೇವನಾಗಿ ಟಿ ಕುಳಿತಿದ್ದಾನೆ. ನೋಡ್ರಿ, ಇಲ್ಲಿ ರೌಂಡ್ ಟೇಬಲ್ ಅಲ್ಲಿ ಕುಳಿತುಕೊಂಡಿದ್ದಾರೆ ಅಂತ ಹೇಳಿದೆ. ನಾನು ಹಿಂಗೆ 8 ದಿಕ್ಕುಗಳನ್ನ ಪ್ರತಿನಿಧಿಸುವ ಹಾಗೆ ಮಾರ್ಕ್ ಅನ್ನ ಮಾಡ್ಕೊಳ್ತೀನಿ. 8 ಜನ ಇದ್ದಾರೆ ಇವರು. 1, 2, 3, 4, 5, 6, 7, 8. ಎಸ್, ಇವ್ರು ಕುಳಿತುಕೊಳ್ತಕ್ಕಂಥ ಸ್ಥಳಗಳಿವು 8 ಸ್ಥಳಗಳು. ಇವರೆಲ್ಲ ಯಾವ ಕಡೆ ಮುಖ ಮಾಡಿದ್ದಾರೆ? ಕೇಂದ್ರದ ಕಡೆಗೆ ಮುಖ ಮಾಡಿದ್ದಾರೆ. ಅಂದ್ರೆ ಈ ಕಡೆ ಮುಖ ಮಾಡಿದ್ದಾರೆ ಅಂತ ಅರ್ಥ. ಹೌದಾ, ಕೇಂದ್ರದ ಕಡೆಗೆ ಮುಖ ಮಾಡಿದ್ದಾರೆ. ಎಲ್ಲರೂ ಕೇಂದ್ರದ ಕಡೆಗೆ ಮುಖ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ರೈಟ್ ಯಾವ್ದಿರುತ್ತೆ, ಲೆಫ್ಟ್ ಯಾವ್ದಿರುತ್ತೆ ಅಂತೇಳಿ. ಈ ಕಡೆ ಮುಖ ಮಾಡಿದ ಮೇಲೆ ಈ ವ್ಯಕ್ತಿದು ಈ ಕಡೆ ರೈಟ್ ಇರುತ್ತೆ, ಈ ಕಡೆ ಲೆಫ್ಟ್ ಇರುತ್ತೆ. ಈ ಕಡೆ ರೈಟ್ ಇರುತ್ತೆ, ಈ ಕಡೆ ಲೆಫ್ಟ್ ಇರುತ್ತೆ. ಇವೊಂದು ಈ ಕಡೆ ರೈಟ್ ಇರುತ್ತೆ, ಈ ಸೈಡ್ ಲೆಫ್ಟ್ ಇರುತ್ತೆ. ಈ ಕಡೆ ಮುಖ ಮಾಡಿ ಕುಳಿತುಕೊಂಡಿರ್ತಾನೆ. ಇವನು ಈ ಕಡೆ ಮುಖ ಮಾಡಿ ಕುಳಿತುಕೊಂಡ ಈ ಕಡೆ ಸೈಡ್ ರೈಟ್ ಇರುತ್ತೆ, ಇದು ಲೆಫ್ಟ್ ಇರುತ್ತೆ. ಹೌದಾ? ಎಸ್, ನಿಮ್ಮನ್ನ ನೀವು ಒಂದು ಉದಾಹರಣೆ ತೆಗೆದುಕೊಂಡು ಈ ಸೈಡ್ ಮುಖ ಮಾಡ್ಕೊಂಡು ಕುಂತ್ರೆ ನನ್ನ ಬಲಗೈ ಈ ಕಡೆ ಇರುತ್ತೆ, ಇದು ರೈಟು, ಎಡಗೈ ಈ ಕಡೆ ಇರುತ್ತೆ, ಇದು ಲೆಫ್ಟ್ ಅಂತ ಅನ್ಕೊಳ್ಬೇಕು. ಇಲ್ಲಿ ಬಂದಾಗ ಬಲಗೈ ಈ ಕಡೆ ಬರುತ್ತೆ, ಈ ಕಡೆ ಮಾಡಿ ಮುಖ ಮಾಡಿ ಕುಂತ್ಕೊಂಡಾಗ ಇದು ರೈಟು, ಈ ಕಡೆ ಲೆಫ್ಟ್ ಇರುತ್ತೆ, ಲೆಫ್ಟ್ ಸೈಡ್. ಕ್ಲಿಯರಾ? ಎಸ್, 1ನೇ ಕಂಡೀಷನ್ ನೋಡಿ. ಡಿಯು ಟಿಯ ಎಡಕ್ಕೆ 3ನೇಯವನಾಗಿ. ಯಾರ ಎಡಕ್ಕೆ? ಟಿಯ ಎಡಕ್ಕೆ. ಅವ್ರು ಹೇಳಿದಾರೆ ಕ್ಲಿಯರ್ ಆಗಿ, ಟಿಯ ಎಡಕ್ಕೆ. ನಾವು ಟಿ ಎಲ್ಲೇ ಹಾಕೊಳ್ರಿ, ನಾನು ಇಲ್ಲಿ ಹಾಕೊಳ್ತೀನಿ ಟೀನ. ಹೌದಾ? ಎಸ್, ಟಿಯ ಎಡಕ್ಕೆ. ಟಿಯ ಎಡಕ್ಕೆ ಅಂದ್ರೆ ಯಾವ ಕಡೆ? ಇದು ಬಲ, ಈ ಕಡೆ ಎಡ. ಟಿಯ ಎಡಕ್ಕೆ 3ನೇದವನು ಅಂತ. ಇದು 1ನೇದವನು, 2ನೇದವನು, 3ನೇದವನು. ಈ ಪ್ಲೇಸಲ್ಲಿ ಯಾರಿದ್ರೆ ಡಿ ಇದ್ದಾನೆ ನೋಡ್ರಿ. ಡಿಯು ಟಿಯ ಎಡಕ್ಕೆ 3ನೇಯವನು. ಕ್ಲಿಯರ್? ಎಸ್, 3ನೇವನಾಗಿ ಮತ್ತು ಪಿಯ ಬಲಕ್ಕೆ 5ನೇವನಾಗಿ ಟಿ ಕುಳಿತಿದ್ದಾನೆ. ನೋಡ್ರಿ, ಪಿಯ ಬಲಕ್ಕೆ 5ನೇವನಾಗಿ ಟಿ ಕುಳಿತಿದ್ದಾನಂತೆ. ಟಿ ಇವನು ಯಾರ ಬಲಕ್ಕೆ ಇದ್ದಾನಂತೆ? ಪಿಯ ಬಲಕ್ಕೆ. ಹಾಗಾದ್ರೆ ಪಿಯ ಬಲಕ್ಕೆ ಅಂದ್ರೆ ಯಾವ ಕಡೆ ಬರ್ತಾನೆ? ನೋಡ್ರಿ, ಪಿ ಇಲ್ಲಿದ್ರೆ ಈ ಕಡೆ ತಾನೆ ಬಲಕ್ಕಾಗೋದು. ಹಾಗಾದ್ರೆ ಈ ಕಡೆ 5ನೇ ಸ್ಥಾನ. 1, 2, 3, 4, 5ನೇ ಸ್ಥಾನ ಇಲ್ಲಿದ್ದಾನೆ ಪಿ. ನೋಡ್ರಿ, ಪಿ ಇಲ್ಲಿದ್ರೆ ಪಿ ಇದ್ದು ರೈಟ್ ಇದಿರುತ್ತೆ, ಲೆಫ್ಟ್ ಇರುತ್ತೆ. 5ನೇ ಸ್ಥಾನ, 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ, 5ನೇ ಸ್ಥಾನದಲ್ಲಿ ಟಿ ಇದ್ದಾನೆ. ಹೌದಾ? ನೋಡ್ರಿ, ಅದ್ರಲ್ಲಿ ನೋಡಿ ಮುಂದೆ ಏನಂತಾರೆ? ಪಿಯ ಬಲಕ್ಕೆ 5ನೇವನಾಗಿ ಟಿ ಕುಳಿತಿದ್ದಾನೆ. ಪಿಯ ಬಲಕ್ಕೆ ಅಂದಾಗ ಇವನು ಎಡಕ್ಕೆ ಹೋಗ್ಬೇಕು. ನಾವು ಇವನ್ ಎಡಕ್ಕೆ ಹೋದ್ರೆ ಅವನು ಬಲಕ್ಕಾಗುತ್ತೆ. ನೋಡಿ, ಇವನ್ ಎಡಕ್ಕೆ ತಾನೆ 1, 2, 3, 4, 5. ಅಥವಾ ಇವನ್ ಬಲಕ್ಕೆ 3 ಮೈನಸ್ ಮಾಡ್ಬೇಕು. 5 ಅಂತ ಟೋಟಲ್ 8 ಇರ್ತವೆ. 8ರಲ್ಲಿ 3 ಮೈನಸ್ ಮಾಡ್ಬಿಟ್ರೆ ಆಯ್ತು, ಬಲಕ್ಕೆ ಅವನು ಬಂದ್ಬಿಡ್ತಾನೆ. ಇಲ್ಲಿದ್ದ ನಾವು ಬಲಕ್ಕೆ ಎಣಿಸಿ ಅಂತ ಬರಬೇಕು. 1, 2 ಪಿ ಇಲ್ಲಿ ಕೂತ್ಕೊಂಡಿದ್ರೆ 1, 2, 3, 4, 5ನೇ ಸ್ಥಾನದಲ್ಲಿ ಟಿ ಇದ್ದಾನೆ. ಇದು 1ನೇ ಕಂಡೀಷನ್ ಕ್ಲಿಯರ್ ಆಯ್ತು ನಮಗೆ. ಕ್ಲಿಯರ್? ಎಸ್, 2ನೇದಕ್ಕೆ ಬರ್ತೀನಿ ನಾನು. ಎಯು ಬಿಯ ಬಲಕ್ಕೆ 3ನೇಯವನಾಗಿ. ಎ ಮತ್ತು ಬಿ ಎಲ್ಲಿ ಹಾಕೊಳ್ತೀರಿ? ಇಲ್ಲಿ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಹಾಕೊಳ್ಬೇಕು ಬಿಡ್ರಿ. ಎಯು ಬಿಯ ಬಲಕ್ಕೆ 3ನೇವನಾಗಿ ಮತ್ತು ಡಿಯ ಬಲಕ್ಕೆ 2ನೇವನಾಗಿ ಬಿ ಕುಳಿತಿದ್ದಾನೆ. ನೋಡ್ರಿ, ಡಿಯ ಬಲಕ್ಕೆ 2ನೇವನಾಗಿ ಬಿ ಕುಳಿತಿದ್ದಾನೆ.
ಎರಡನೇ ಕಂಡೀಷನ್ ಅಲ್ಲಿ ಎರಡೇ ಸೆಂಟೆನ್ಸ್ ಅಲ್ಲಿ ಹೇಳಿದರೆ ಡಿ ಯ ಬಲಕ್ಕೆ ಎರಡನೇವನಾಗಿ ಬಿ ಕುಳಿತಿದ್ದಾನೆ. ನೋಡ್ರಿ, ಡಿ ಯ ಬಲಕ್ಕೆ ಎರಡನೇವನು, ಡಿ ಯ ಬಲಕ್ಕೆ 1 2 ಎರಡನೇ ಸ್ಥಾನದಲ್ಲಿ ಬಿ ಕುಳಿತಿದ್ದಾನೆ. ಇದು ಎರಡನೇ ಸೆಂಟೆನ್ಸ್. ಈಗ ಮೇಲೆ ಹೋಗ್ತೀವಿ, ಎ ಯು ಬಿ ಯ ಬಲಕ್ಕೆ ಮೂರನೆಯವನಾಗಿ. ನೋಡ್ರಿ, ಎ ಯಾರು, ಬಿ ಯ ಬಲಕ್ಕೆ ಮೂರನೇವನು. ಬಿ ದಿಲ್ ಕ್ಲಿಯರ್ ಆಯ್ತು, ಡಿ ಯ ಬಲಕ್ಕೆ ಬಿ 2 ಸ್ಥಾನ. ಈಗ ಬಿ ಯ ಬಲಕ್ಕೆ ಮೂರನೆಯವನಾಗಿ ಎ ಕುಳಿತುಕೊಳ್ತಾನೆ. ಬಿ ಯ ಬಲಕ್ಕೆ ಅಂದ್ರೆ 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ. ಇಲ್ಲಿ ಯಾರು ಕುಳಿತುಕೊಂಡ್ರು? ಎ ಕುಳಿತುಕೊಂಡ್ರು. ಕ್ಲಿಯರ್ ಆಯ್ತು? ಈಗ ಎಲ್ಲ ಪ್ಲೇಸ್ ಗೊತ್ತಾದ ಬೀಗರು. ಎಸ್, ಎರಡು ಕಂಡೀಷನ್ಸ್ ಕ್ಲಿಯರ್ ಅಲ್ವಾ? ಎಸ್, ಥರ್ಡ್ ಕಂಡೀಷನ್ ಬರ್ತೇನೆ ಈಗ. ಕ್ಯೂ ಅನ್ನು ಎಮ್ಮನ ಎಡಕ್ಕೆ ಎರಡನೇವನಾಗಿ ಕುಳಿತಿದ್ದಾನೆ. ನೋಡ್ರಿ, ಕ್ಯೂ ಅನ್ನು ಎಮ್ಮನ ಎಡಕ್ಕೆ ಎರಡನೇವನಾಗಿ ಕುಳಿತಿದ್ದಾನೆ. ಎಮ್ಮನ ಎಡಕ್ಕೆ ಎಮ್ಮನ ಎಡಕ್ಕೆ ಎರಡನೇವನು. ಈಗ ಇಲ್ಲಿ ಪ್ಲೇಸ್ ಯಾವ ಕಲಿದ? 1 2 3 ಪ್ಲೇಸ್ ಕಲಿದ. ಇಲ್ಲಿ ಎಮ್ಮ ಕುಳಿತುಕೊಂಡು ಅಂತ ಬಿಟ್ರೆ ಎಮ್ಮನ ಎಡ ಯಾವುದಾಗುತ್ತೆ? ಈ ಕಡೆ ಇರುತ್ತೆ. ಈ ಕಡೆ ಕುಂತ್ಕೊಂಡಾಗ ಎಡ ಈ ಕಡೆ ಇರುತ್ತೆ. ಎಮ್ಮನ ಎಡಕ್ಕೆ ಎರಡನೇ ಒಂದು ಯಾರ್ದಾರೆ? ಇಲ್ಲಿ ಎ ಅದಾನೆ. ಹಾಗಾದ್ರೆ ಇದು ಎಮ್ಮನ ಪ್ಲೇಸ್ ಅಲ್ಲ. ಹೌದಾ? ಎಮ್ಮನ ಎಡಕ್ಕೆ ಅಂತ ಕ್ಲಿಯರ್ ಆಗಿ ಹೇಳಿದವರು. ಹಾಗಾದ್ರೆ ಎಮ್ಮನ ಪ್ಲೇಸ್ ಅಲ್ಲ. ಎಸ್, ಇದು ಬರ್ತೀನಿ ನನಗೆ ಎಮ್ಮಂದು. ಎಮ್ ಇಲ್ಲಿ ಕುಳಿತುಕೊಂಡ್ರೆ ಎಮ್ಮನ ಎಡಕ್ಕೆ ಎರಡನೆಯ ಪ್ಲೇಸ್ ಅಲ್ಲಿ ಯಾರು ಕುಳಿತುಕೊಂಡಿದ್ದಾರೆ ಅಂತ ಹೇಳ್ತಾರೆ ಅವರು? ಕ್ಯೂ. ಎಮ್ಮನ ಎಡಕ್ಕೆ 2. ಎಸ್, ಇದು ಒಂದು ಪ್ಲೇಸ್ ಇರ್ಬೋದು. ಹೌದಾ? ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಯಾವುದು? ಇಲ್ಲಿ ಅದ. ನೋಡ್ರಿ, ಇಲ್ಲಿ ಎಮ್ಮ ಕುಳಿತುಕೊಂಡ್ರೆ ಎಮ್ಮನ ಎಡಕ್ಕೆ ಎರಡನೇ ಸ್ಥಾನದಲ್ಲಿ ಇಲ್ಲಿ ಯಾರು? ಬಿ ಅದರ. ಹಾಗಾದ್ರೆ ಇದು ಬರಲ್ಲ ಮತ್ತು ಇದು ಬರಲ್ಲ. ಹಾಗಾದ್ರೆ ಎಮ್ಮನ ಪ್ಲೇಸ್ ಕರೆಕ್ಟ್ ಆಗಿರ್ತಕ್ಕಂಥದ್ದು ಇದು. ಕ್ಲಿಯರ್ ಆಗಿ ನಮ್ಗೆ ಈಗ ಗೊತ್ತಾಯ್ತು, ಎಮ್ಮನ ಪ್ಲೇಸ್ ಇದು. ಕ್ಲಿಯರ್ ಆಯ್ತಾ? ಈಗ ಎಮ್ಮನ ಎಡಕ್ಕೆ ಎರಡನೆಯ ಸ್ಥಾನದಲ್ಲಿ ಕ್ಯೂ ಅನ್ನು ಕುಳಿತಿದ್ದಾನೆ ಅಂತಿದ್ರೆ ಎಸ್, ಕ್ಯೂ ಮುಗೀತು. ನೋಡ್ರಿ, ಎಷ್ಟು ನೀಟಾಗಿ ಹಾಕೊಂಡಿವಿ ನಾವು ಇವಾಗ. ಎಸ್, ಈಗ ಇಲ್ಲಿ ಉಳಿದಿರ್ತಕ್ಕಂಥವ್ರು ಯಾರು? ಪಿ ಎ. ಇವ್ರು 8 ಜನ ನೋಡ್ಕೊಳ್ಬೇಕು, ಯಾರೆಲ್ಲ ಅವ್ರನ್ನ ತುಂಬಿಕೊಳ್ಬೇಕು. ಪಿ ಇದ್ದಾನೆ, ನೆಕ್ಸ್ಟ್ ಎ ಇದ್ದಾನೆ, ಡಿ ಇದ್ದಾನೆ, ಕ್ಯೂ ಇದ್ದಾನೆ, ಟಿ ಇದ್ದಾನೆ, ಎಮ್ ಇದ್ದಾನೆ, ಆರ್ ಇಲ್ಲ, ಬಿ ಇದ್ದಾನೆ. ಅಸ್, ಇಲ್ಲಿ ಬರ್ತಕ್ಕಂಥ ಪ್ಲೇಸ್ ಯಾರ್ದು? ಆರ್. ನೋಡ್ರಿ, ಆಯ್ತು. ಈ 8 ಜನರನ್ನ ಇಲ್ಲಿ ತುಂಬಿಕೊಂಡ್ಮೇಲೆ ಅವ್ರಿಗೆ ಕ್ವಶನ್ ಏನಾದರೂ ಕೇಳಿ, ಎಷ್ಟು ಕ್ವಶನ್ ಆದರೂ ಕೇಳಿ, ನೀವು ಆನ್ಸರ್ ಮಾಡ್ತೀರಾ. ಎಸ್, ಈಗ ಇಂಗ್ಲೀಷಲ್ಲಿ ನೋಡೋಣ. ಸ್ವಲ್ಪ ಇಂಗ್ಲೀಷಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಇಂಗ್ಲೀಷಲ್ಲಿ ಏನು ಕನ್ಫ್ಯೂಷನ್ ಮಾಡ್ತಾರೆ ಅಂತೇಳಿ, ಕನ್ಫ್ಯೂಷನ್ ನಾವು ಕನ್ನಡ ಮೀಡಿಯಂ ಏನಾಗ್ತದೆ ಅಂದರೆ ಹೂ ಈಸ್ ಅಂತ ಬಂದ್ಬಿಡುತ್ತೆ. ಹೂ ಈಸ್ ದ ರೈಟ್ ಆಫ್ ದಿ ಪಿ ಅಂತ ಬಂದ್ಬಿಡುತ್ತೆ. ಹೌದಾ? ಆ ರೀತಿ ಬಂದಾಗ ಯಾವ ಕ್ವಶನ್ಗಳನ್ನ ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಎಸ್ ನೋಡ್ರಿ, ಇಂಗ್ಲೀಷಲ್ಲಿ ನೋಡ್ತಾ ಹೋಗ್ರಿ. ಪಿ ಎ ಡಿ ಕ್ಯೂ ಟಿ ಎಮ್ ಆರ್ ಅಂಡ್ ಬಿ ಆರ್ ಸಿಟ್ಟಿಂಗ್ ಅರೌಂಡ್ ದ ಸರ್ಕಲ್ ಫೇಸ್ ಎಟ್ ದ ಸೆಂಟರ್. ಅದು ಯಾರಿಗೆಲ್ಲರೂ ಕ್ಲಿಯರ್ ಆಗಿ ಗೊತ್ತು. ಆದ್ರೆ ಇಲ್ಲಿ ಬರ್ತಾರೆ ಡಿ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಟಿ. ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಡಿ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಟಿ. ಇದು ಇಂಪಾರ್ಟೆಂಟ್ ನಮಗೆ. ಲೆಫ್ಟ್ ಆಫ್ ಟಿ ನೋಡ್ರಿ, ಲೆಫ್ಟ್ಗೆ ಎಷ್ಟು? 3rd ಪ್ಲೇಸ್. 1 2 3ನೇ ಪ್ಲೇಸ್ ಡಿ ಅದಾನೆ. ಎಸ್, ಈಗ ಬರ್ತ ನೋಡ್ರಿ, ಲೆಫ್ಟ್ ಆಫ್ ಟಿ ಆದ್ಮೇಲೆ ಹೂ ಈಸ್ 5th ಟು ದ ರೈಟ್ ಆಫ್ ಪಿ. ನಾವು ಕನ್ನಡ ಅರ್ಥ ಮಾಡಿದ್ರೆ ಪಿ ಯ ಬಲಕ್ಕೆ 5ನೇವನು ಯಾರಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ತೀವಿ. ಪಿ ಯ ಬಲಕ್ಕೆ ಹೂ ಈಸ್ 5th ಟು ದ ರೈಟ್ ಆಫ್ ಪಿ. ನಾವು ಕನ್ನಡದಾಗ ಅರ್ಥ ಮಾಡ್ಕೊಳ್ಬೇಕಾರೆ ಹೆಂಗೆ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದೆ ನಾನು. ಪಿ ಯ ಬಲಕ್ಕೆ 5ನವರು ಯಾರಿದ್ದಾರೆ? ಏನಿದು ಕ್ವಶನ್ ಕೊಟ್ಟುಬಿಟ್ಟು ನಾನು ಒಳಗಡೆ ಅಂತ ಕೇಳ್ತೀವಿ. ಎಸ್, ಅದು ಯಾರಂತಂದ್ರೆ ಇಲ್ಲ, ಯಾರ ಬಲಕ್ಕೆ? ಟಿ ಯ ಬಲಕ್ಕೆ ತಾನೆ. ಎಸ್, ಹೂ ಇಲ್ಲಿ ಯಾರಾಗ್ತಾನೆ? ಟಿ ಆಗ್ತಾನೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಟಿ ಯ ಬಲಕ್ಕೆ 3ನೇ ಪ್ಲೇಸ್ ದಲ್ಲಿ ಡಿ ಇದ್ದಾನೆ. ಹೂ ಇಸ್ ದ 5th ಪ್ಲೇಸ್. ಹೂ ಇಸ್ ದ 5th ಟು ದ ರೈಟ್ ಆಫ್ ದಿ ಪಿ ಅಂತಂದ್ರೆ ಹೂ ಯಾರವನು? ಇವನ್ನೇ ಟಿ. ಯಾರ ಬಲಕ್ಕೆ ಯಾರ ಎಡಕ್ಕೆ ಅಂತ ಇರ್ತಾಡೋ ಅವನೇ ಅಲ್ಲಿ ಹೂ ಆಗ್ತಾನೆ. ಇವನು ಎಲ್ಲಿದ್ದಾನಂತೆ? ಹೂ ಇಸ್ ದ 5th ಟು ದ ರೈಟ್ ಆಫ್ ಪಿ ಅಂತಂದಾಗ ಇವನು ಪಿ ಇಂದ ರೈಟ್ಗೆ 5ನೇ ಪ್ಲೇಸ್ ಅಲ್ಲಿ ಇದ್ದಾನಂತೆ. ಪಿ ಯ ರೈಟ್ಗೆ. ಕ್ಲಿಯರ್ ಆಯ್ತು ಈಗ? ಹೂ ಅಂದ್ರೆ ಹೆಂಗ್ ಬರುತ್ತೋ, ಬಲಕ್ಕೆ ಎಡಕ್ಕೆ, ಯಾರ ಬಲಕ್ಕೆ ಯಾರ ಎಡಕ್ಕೆ ಅಂತ ಕೊಟ್ಟಿರ್ತಾರಲ್ಲ, ಎಸ್, ಅವ್ರನ್ನೇ ಹೂ ಅಂತ ತೆಗೆದುಕೊಳ್ಬೇಕಿಲ್ಲ ನಾವು. ಈಗಿಲ್ಲ ಹೂ ಇಸ್ ದ 5th ಟು ದ ರೈಟ್ ಆಫ್ ಪಿ ಅಂತ ಬಂದಾಗ ಈಗಿಲ್ಲಿ ಇವನು ಪಿ ಯ ಬಲಕ್ಕೆ 5ನೇ ಒಂದು ಯಾರದನೆ? ಟಿ ಇದ್ದಾನೆ. ನೋಡ್ರಿ, ಪಿ ಯ ಬಲಕ್ಕೆ 5 1 2 3 4 5ನೇದವನು ಅದನ್ನ. ಎಸ್, ಇದು ಇನ್ ಕ್ಲಿಯರ್. ನೆಕ್ಸ್ಟ್ 2ನೇದಕ್ಕೆ ಬರ್ತೀನಿ ನಾನು. ಎ ಈಸ್ ಥರ್ಡ್ ಟು ದ ರೈಟ್ ಆಫ್ ಬಿ. ಇದು ಕ್ಲಿಯರ್ ಆಗಿ ಗೊತ್ತು ನಿಮಗೆ. ಎ ಈಸ್ ಥರ್ಡ್ ಟು ದ ರೈಟ್ ಆಫ್ ಬಿ.
ಎಸ್ ಬಿ ನೋಡ್ರಿ, ಬಿ ಯ ಬಲಕ್ಕೆ ಮೂರನೇದವನು, ಬಿ ಯ ಬಲಕ್ಕೆ ಮೂರನೇದವನು ನೋಡ್ರಿ, ಯಾರ ಬಲಕ್ಕೆ? ಬಿ ಯ ಬಲಕ್ಕೆ. ಎ ಈಸ್ ಥರ್ಡ್ ಟು ದ ರೈಟ್ ಆಫ್ ಬಿ, ಥರ್ಡ್ ಟು ದ ರೈಟ್ ಆಫ್ ಬಿ, ರೈಟ್ ಆಫ್ ಬಿ ಅಂದ್ರೆ ಬಿ ಅಂತ ಅರ್ಥ ಆಯ್ತು ನಮಗಿಲ್ಲ. ಎಸ್ ನೆಕ್ಸ್ಟ್ ಕ್ವಶನ್, ಈಗ ಹೂ ಅಂತ ಕೇಳಿದ್ರೆ ಯಾರು? ಬಿ ಇದ್ದು ಹೇಳ್ಬೇಕು ನಾವು. ಬಿ ಯ ಬಲಕ್ಕೆ ಮೂರನೇದವನು, ಟಿ ಯ ಎಡಕ್ಕೆ ಮೂರನೇವನು, ಯಾರ ಎಡಕ್ಕೆ ಯಾರ ಬಲಕ್ಕಿಂತ ನೋಡು, ಹೂ ಅಂದಾಗ ಅವನೇ ಬರ್ತಾನೆ, ಇಲ್ಲಿ ಹೂ ಅಂದಾಗ ಇಲ್ಲೇ ಬರ್ತಾನೆ ನೋಡ್ರಿ. ನೆಕ್ಸ್ಟ್ ಮುಂದೆ ನೋಡ್ರಿ ಕಂಟಿನ್ಯೂ ಆಗಿ ಬಿ ಬಂದದ, ಹೂ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಡಿ. ನೋಡ್ರಿ, ಹೂ ಇಲ್ಲಿ ಯಾರು ಬರ್ತಾರೆ ಹಂಗಂದ್ರೆ ಹೂ ಇವನು ಬರ್ತಾನೆ, ಬಿ ಯ ಬಲಕ್ಕೆ ಇವನು ಬಂದನಲ್ಲ, ಹಾಗಾದ್ರೆ ಹೂ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಡಿ ಅಂದಾಗ ಡಿ ಯ ಬಲಕ್ಕೆ ಎರಡನೇವನು ಇವನು. ನೋಡ್ರಿ, ಡಿ ಯ ಬಲಕ್ಕೆ ಎರಡನೇವನು, ನೋಡ್ರಿ ಡಿ ಯ ಬಲಕ್ಕೆ ಎರಡನೇವನು ಹೂ. ನಾವೇನಾದ್ರೂ ಹೂ ಈಸ್ ಅಂತ ಓದ್ಕೊಂಡ್ರೆ ತಪ್ಪಾಗುತ್ತೆ, ಯಾರಂತ ಓದ್ಕೊಂಡ್ರೆ ತಪ್ಪಾಗುತ್ತೆ. ಅವನು ಯಾರು? ಯಾರ ಬಲಕ್ಕೆ ಯಾರ ಎಡಕ್ಕೆ ಅಂತ ಕೇಳ್ತಾನಲ್ಲ ಅವನೇ ಹೂ. ಕ್ಲಿಯರ್ ಆಯ್ತದ? ಎರಡು ಸೆಂಟೆನ್ಸ್ ಅಲ್ಲಿ ಗೊತ್ತಾದ್ವಾ? ಹೂ ಈಸ್ ಅಂದಾಗ ಇಲ್ಲಿ ಟಿ ಬಂತು ಫಸ್ಟ್ ಕಂಡೀಷನ್ ಅಲ್ಲಿ, ಇಲ್ಲಿ ಇವನು ಬಿ ಯ ಬಲಕ್ಕೆ ಅಂದಾಗ ಇಲ್ಲಿ ನೆಕ್ಸ್ಟ್ ಹೂ ಅಂದಾಗ ಇವನು ಬಂತು. ಕ್ಲಿಯರ್ ಆಯ್ತು? ಎಸ್ ನೆಕ್ಸ್ಟ್, ಕ್ಯೂ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಂ. ಇದರಲ್ಲಿ ಏನು ಇಲ್ಲ, ಕ್ಯೂ ಈಸ್ ದ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಂ, ಲೆಫ್ಟ್ಗೆ ಅದನ್ನ. ಕ್ಲಿಯರ್ ಆಯ್ತು ಇದು? ಎಸ್, ಇಂಗ್ಲಿಷ್ ಮತ್ತೆ ಕನ್ನಡ ಅರ್ಥ ಅದು. ಎಸ್, ಈ ಕ್ವಶನಿಗೆ ಬರ್ತೀನಿ. ನಾನಿಲ್ಲಿ ಒಂದೇ ಕ್ವಶನ್ ತೆಗೆದುಕೊಳ್ತೀನಿ, ಅವ್ರು ಸುಮಾರು ಕ್ವಶನ್ ಎಷ್ಟಾದ್ರೂ ಕೇಳಿ ನೀವು ಆನ್ಸರ್ ಮಾಡ್ತೀರಿ. ಯಾವಾಗ ಇದನ್ನ ನೀವು ಹಾಕೊಂಡ್ಬಿಟ್ರೆ ಎಷ್ಟು ಕ್ವಶನ್ ಆದ್ರೂ ಕೇಳ್ಬೋದು. ಏನ್ ಕೇಳ್ತಾನೆ ಮೊದಲನೇ ಕ್ವಶನ್ನು? ಟಿ ಯ ಎಡಕ್ಕೆ ಮತ್ತು ಬಲಕ್ಕೆ ಯಾರಿದ್ದಾರೆ? ಟಿ ಯ ಬಲಕ್ಕೆ ಎರಡನೇ ವ್ಯಕ್ತಿ ಯಾರಿದ್ದಾರೆ? ಅಥವಾ ಟಿ ಯ ಎಡಕ್ಕೆ ಎರಡನೇದು ಯಾರಿದ್ದಾರೆ? ಇದೇ ಕ್ವಶನ್. ಇದರಲ್ಲಿ ಯಾರ್ದಾರ ಒಬ್ಬ ಎ ತೆಗೆದುಕೊಳ್ತಾನೆ. ಎ ಯ ಅಪೋಸಿಟ್ ಯಾರಿದ್ದಾರೆ? ಎ ಯ ಅಪೋಸಿಟ್ ಎಂ ಇದ್ದಾನೆ. ಡಿ ಯ ಅಪೋಸಿಟ್ ಯಾರಿದ್ದಾರೆ? ಡಿ ಯ ಅಪೋಸಿಟ್ ಆರ್ ಇದ್ದಾನೆ. ಇವೆಲ್ಲ ಕ್ವಶನ್ಗಳನ್ನ ಕೇಳ್ತಾರೆ. ಇನ್ನೂ ಒಂದು ಕೇಳ್ತಾರೆ, ಇನ್ನೂ ಒಂದು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಪಿ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂತ ಕ್ವಶನ್ ಕೇಳ್ತಾರೆ. ಪಿ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆಂದಾಗ ನಾವು ಊ ಈ ಪೂ ಆದ ನೈಪ ಅಂತ ಹಿಂಗೆ ಹಾಕೊಂಡ್ಬಿಡ್ತೀವಿ. ಊ ಬಂದ ತಕ್ಷಣ ಇಲ್ಲಿ ಈ ಬಂದ್ಬಿಡುತ್ತೆ. ಈಶಾನ್ಯ ಕಡೆಗೆ ಮುಖ ಮಾಡಿದ್ದಾನೆ ಅಂತ ಆನ್ಸರ್ ಮಾಡ್ಬಿಟ್ರೆ ನಮ್ದು ಶುದ್ಧ ತಪ್ಪು. ಈಶಾನ್ಯ ಈ ಕಡೆ ಇದೆ, ಬಟ್ ಅವ್ನು ಮುಖ ಮಾಡಿರೋದು ಈ ಕಡೆ ಮಾಡಿರ್ತಾನೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅವ್ನು ಇರೋದು ಪ್ಲೇಸ್ ಇದು, ಊ ಈ ಈಶಾನ್ಯದಲ್ಲಿದ್ದಾನೆ, ಬಟ್ ಅವ್ನು ಮುಖ ಮಾಡಿರೋದು ಈ ಫೇಸ್ಗೆ ಮುಖ ಮಾಡಿರ್ತಾನೆ. ಇದು ಯಾವ್ದು ಫೇಸು? ಊ ಈ ಪೂ ಆದ ನೈಋತ್ಯದ ಕಡೆಗೆ ಮುಖ ಮಾಡಿರ್ತಾನೆ. ಇವನು ನೈಋತ್ಯದ ಕಡೆಗೆ ಮುಖ ಮಾಡಿರ್ತಾನೆ. ಈಶಾನ್ಯ ಪ್ಲೇಸ್ ಅಲ್ಲಿ ಇರ್ತಾನೆ, ಬಟ್ ಮುಖ ಮಾಡಿರ್ತಕ್ಕಂಥದ್ದು ಯಾವುದಕ್ಕೆ? ನೈಋತ್ಯ ಪ್ಲೇಸ್ಗೆ. ಇವನು ನೈಋತ್ಯದಲ್ಲಿ ಇರ್ತಾನೆ, ಇವನು ಮುಖ ಮಾಡಿರೋದು ಈಶಾನ್ಯ ಫೇಸ್ಗೆ. ಇವನು ದಕ್ಷಿಣದಲ್ಲಿರ್ತಾನೆ, ಉತ್ತರದ ಕಡೆಗೆ ಮುಖ ಮಾಡಿರ್ತಾನೆ. ಇವನು ಉತ್ತರದಲ್ಲಿರ್ತಾನೆ, ಇವನು ದಕ್ಷಿಣದ ಕಡೆಗೆ ಮುಖ ಮಾಡಿರ್ತಾನೆ. ಇದು ಒಂದು ಕ್ಲಿಯರ್ ಆಗಿ ನೆನಪಿಟ್ಕೊಂಡಿರ್ಬೇಕು. ಹೌದಾ? ಎಸ್, ಇಲ್ಲಿ ಒಂದು ಕ್ವಶನ್ ಕೇಳ್ತೀನಿ ನಾನು, ಹೇಳ್ತಾರೆ, ಹಾಗಾದ್ರೆ ಕೆಳಗಿನ ಯಾವ ಜೋಡಿಗಳಲ್ಲಿ, 4 ಆಯ್ಕೆಗಳಲ್ಲಿ 4 ಜೋಡಿಗಳಿದಾವೆ, ಮೊದಲ ವ್ಯಕ್ತಿ ಎರಡನೇ ವ್ಯಕ್ತಿಯ ತಕ್ಷಣ ಬಲಕ್ಕೆ ಕುಳಿತಿದ್ದಾನೆ? ನೋಡ್ರಿ, ಏನಿದು ಕ್ವಶನ್? ಇಲ್ಲೇ ಒಂದು ಎಕ್ಸಾಂಪಲ್, ಎ ಮತ್ತು ಬಿ ಎರಡು ತೆಗೆದುಕೊಳ್ತೀನಿ ನಾನು. ಇಬ್ರು ವ್ಯಕ್ತಿಗಳಿದ್ದಾರೆ. ಇವರು ಕ್ವಶನ್ ಏನ್ ಕೇಳಿದ್ದಾರೆ ನೋಡ್ರಿ, ಮೊದಲ ವ್ಯಕ್ತಿ ಎ ಎರಡನೆಯ ವ್ಯಕ್ತಿಯ ತಕ್ಷಣ ಬಲಕ್ಕೆ, ಎರಡನೆಯ ವ್ಯಕ್ತಿಯ ತಕ್ಷಣ ಬಲಕ್ಕೆ ಇವನು, ಎರಡನೇ ವ್ಯಕ್ತಿ ಯಾರದಲ್ಲಿ? ಬಿ ಅದನೆ. ಬಿ ಯ ಬಲಕ್ಕೆ ಯಾರೀಗ? ಇವನು ಹೋಗ್ತಾನಂತೆ. ಬಿ ಯ ಬಲಕ್ಕೆ ಅಂದ್ರೆ ಇಲ್ಲಿ ಬಂದ ಅಂದ್ರೆ ಬಿ ಆದ ನಂತರ ಬಲಕ್ಕೆ ಎ ಇರ್ಬೇಕಂತ ಅರ್ಥ. ಎ ಯಾರು? ಇಂದಿನ ವ್ಯಕ್ತಿ ಮುಂದಿರ್ಬೇಕು ಅಂತ ಅರ್ಥ. ಕ್ಲಿಯರ್ ಆಯ್ತಾ? ಮೊದಲನೇ ವ್ಯಕ್ತಿ ಎರಡನೇ ವ್ಯಕ್ತಿಯ ತಕ್ಷಣ ಬಲಕ್ಕೆ ಆಪ್ಷನ್ ಅಲ್ಲಿ ಇದಾವೆ. ಈಗ 4 ಆಯ್ಕೆಗಳು ಕಾಣ್ತಾ ಇದೆ ನಿಮ್ಗೆ. ಮೊದಲನೇ ಆಯ್ಕೆ ನೋಡ್ರಿ, ಡಿ ಮತ್ತು ಡಿ ಎಂ ಅದ, ಡಿ ಎಂ. ಹಾಗಾದ್ರೆ ಇಲ್ಲೇ ಎಮ್ಮನ ಬಲಕ್ಕೆ ಡಿ ಇರ್ಬೇಕಂತ ಅರ್ಥ. ಎಮ್ಮನ ಬಲಕ್ಕೆ ಡಿ ನೋಡ್ರಿ, ಎಮ್ಮನ ಬಲಕ್ಕೆ ಬಿ ಅದನ, ಇಲ್ಲಿ ಎಮ್ಮನ ಎಡಕ್ಕೆ ಡಿ ಅದನ. ನೋಡ್ರಿ ಎಷ್ಟು ಕ್ಲೀಸ್ಟ್ ಇರ್ತ ಕ್ವಶನ್ಗಳು. ಎಮ್ಮನ ಬಲಕ್ಕೆ ಬಿ ಅದನೆ. ಇದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ಎಮ್ಮನ ಬಲಕ್ಕೆ ಡಿ ಬರಬೇಕು, ಎಮ್ಮನ ಎಡಕ್ಕೆ ಡಿ ಅದ, ಇಲ್ಲಿ ಎಮ್ಮನ ಎಡಕ್ಕೆ ಡಿ ಅದನೆ. ಹಾಗಾದ್ರೆ ಇದು ಆಯ್ಕೆ ಅಲ್ಲ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬರ್ತೀನಿ ನಾನು. ಸೆಕೆಂಡ್ ಆಪ್ಷನ್ ಬಿ ಟಿ ಅದ, ಬಿ ಟಿ. ಎರಡನೇ ವ್ಯಕ್ತಿಯ ಬಲಕ್ಕೆ ಮೊದಲನೇ ವ್ಯಕ್ತಿ ಬರ್ಬೇಕಂದ್ರೆ ಟಿ ಆದ ನಂತರ ಎಂ ಬರಬೇಕು, ಟಿ ಆದ ನಂತರ ಬಲಕ್ಕೆ ಎಂ ಬರಬೇಕು. ಇಲ್ಲಿ ಟಿ ಆದ ನಂತರ ಬಲಕ್ಕೆ ಯಾರಿದ್ದಾರೆ? ಆರ್ ಇದ್ದಾನೆ. ಹಾಗಾದ್ರೆ ಇದು ಕೂಡ ಅಲ್ಲ. ನೆಕ್ಸ್ಟ್ ಥರ್ಡ್ ಆಯ್ಕೆ ಬರ್ತೀನಿ, ಆರ್ ಮತ್ತು ಎ ಇದ್ದಾರೆ. ಆರ್ ಮತ್ತು ಎ
ಎರಡನೇ ವ್ಯಕ್ತಿಯ ಬಲಕ್ಕೆ ಮೊದಲನೇ ವ್ಯಕ್ತಿ ಬರಬೇಕಂದ್ರೆ ಎ ಆದ್ಮೇಲೆ ಆರ್ ಬರಬೇಕು. ಎ ಆದ್ಮೇಲೆ ಆರ್ ಬರಬೇಕು. ಎ ಯ ಬಲಕ್ಕೆ ಆರ್ ಬರಬೇಕು. ಇಲ್ಲ ಎ ಯ ಎಡಕ್ಕೆ ಆರ್ ಅದನೆ. ಬಹಳ ಕ್ಲಿಯರ್ ಆಗಿ ನೋಡ್ಕೊಳ್ಬೇಕು. ಎಡ ಮತ್ತು ಬಲ, ರೈಟ್ ಮತ್ತು ಲೆಫ್ಟ್. ಇದು ಕೂಡ ಅಲ್ಲ. ಯಾವಾಗ 3 ಅಲ್ಲ ಅಂದ್ರೆ 4ನೇದು ಇದ್ದೇ ಇರ್ತಲ್ಲ. ಬಟ್ 5ನೇ ಆಯ್ಕೆಯಲ್ಲಿ ಏನಾದ್ರೂ ಯಾವುದು ಅಲ್ಲ ಅಂತಿದ್ರೆ ಕಷ್ಟ ಆಗುತ್ತೆ. ಎಸ್, 4ನೇ ಆಯ್ಕೆ ಪಿ ಮತ್ತು ಎ ಅದ. ಪಿ ಮತ್ತು ಎ. ಎ ಯ ಬಲಕ್ಕೆ ಪಿ ಇರಬೇಕು. ಎ ಯ ಬಲಕ್ಕೆ ಪಿ ಇದಾನೆ. ಹಾಗಾದ್ರೆ ಆಯ್ಕೆ 4 ಸರಿಯಾಗಿರ್ತಕ್ಕಂಥದ್ದು. ನೋಡ್ರಿ, ಕ್ವಶನ್ ಇದನ್ನ ಹಾಕೊಂಡ್ಬಿಟ್ರೆ ಸಾಕು, ನಮಗೆ ಎಲ್ಲಾ ಕ್ವಶನ್ಗಳಿಗೆ ಉತ್ತರ ಕರೆಕ್ಟ್ ನೀಡ್ಬೋದು. ಬಟ್ ಈ ರೀತಿ ಆಗಿರ್ತಕ್ಕಂಥ ಸಮಸ್ಯೆಗಳೇನಾದ್ರೂ ಬಂದ್ರೆ ಕ್ಲಿಯರ್ ಆಗಿ ಕ್ವಶನ್ ಅನ್ನ ಅರ್ಥ ಮಾಡಿಕೊಂಡು ಏನ್ ಕ್ವಶನ್ ಕೇಳಿದ್ದಾರೆ, ಯಾವ್ದು ರೈಟ್ ಕೇಳಿದರೆ ಯಾವ್ದು ಲೆಫ್ಟ್ ಕೇಳಿದರೆ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಉತ್ತರ ನೀಡಬೇಕು. ಯಾಕೆ ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಮೊನ್ನೆ ಟಾಪಿಕ್ ಅಲ್ಲಿ 2 ಕ್ವಶನ್ ಕೇಳಿದಾನೆ. ಯಾವಾಗ ನೀವು ಇದನ್ನ ಹಾಕೊಂಡ್ಬಿಟ್ರೆ ಸಾಕು, 2 ಕ್ವಶನ್ ಈಸಿ ನಿಮ್ ಜೇಬಲ್ಲಿ ಬಂದ್ಬಿಡ್ತವೆ. ಹೌದಾ? ಅದಕ್ಕೋಸ್ಕರ ಸ್ನೇಹಿತರೆ, ಇಲ್ಲಿ ಯಾವ ಟಾಪಿಕ್ ಅನ್ನು ನಿಷ್ಕಾಳಜಿ ಮಾಡುವಂತಿಲ್ಲ. 11 ಕ್ವಶನ್ಗಳನ್ನು ಕೇಳಿದ್ದಾರೆ. ನೋಡ್ರಿ, ಒಂದೇ ಒಂದು ಟಾಪಿಕ್, ಒಂದೇ ಒಂದು ಸಬ್ಜೆಕ್ಟ್ ಮೇಲೆ 11 ಕ್ವಶನ್ಗಳು. ನೀವು ಕರೆಂಟ್ ಅಫೇರ್ಸ್ ತುಂಬಾ ಓದಿರ್ತೀರಾ, ದಿನ ಎಲ್ಲ ಸಂಗ್ರಹಣೆ ಮಾಡ್ಕೊಂಡು ಓದಿರ್ತೀರಾ. ಅದ್ರಲ್ಲಿ ಒಂದು 4-5 ಕ್ವಶನ್ಗಳು ಬಂದಿರ್ತವೆ, ಅಥವಾ 5-6 ಕ್ವಶನ್ಗಳು ಬಂದಿರ್ತವೆ. ಬಟ್ ಇಲ್ಲಿ ನೋಡ್ರಿ, ಇದಕ್ಕೆ ಲಿಮಿಟೆಡ್ ಕೆಲವೊಂದಿಷ್ಟು ಟಾಪಿಕ್ಗಳಿದಾವೆ. ಅವೆಲ್ಲ ಟಾಪಿಕ್ಗಳನ್ನ ಓದ್ಕೊಂಡ್ಬಿಟ್ರೆ ಸಾಕು, ಇವೆಲ್ಲ ನಿಮಗೆ ಗೊತ್ತಾಗ್ಬಿಡ್ತವೆ. ಹೌದಾ? ಅದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳನ್ನ ತಮಗೆ ಯಾವ್ದು ಇಂಪಾರ್ಟೆಂಟ್ ಅನ್ಸಿರುತ್ತೆ ಆ ಕ್ವಶನ್ಗಳನ್ನ ಹಾಕ್ತಾರೆ ಅವರು. ಎಲ್ಲಾ ಟಾಪಿಕ್ಗಳು ತುಂಬಾ ಪ್ರಮುಖನೇ. ಈ ಸರಿ ಕ್ವಶನ್ ಕೇಳ್ತಕ್ಕಂಥ ನೆಕ್ಸ್ಟ್ ಸರಿ ಮತ್ತೆ PDO ಅಲ್ಲಿ ಕೇಳ್ತಾರೆ ಅಂತ ಏನಿಲ್ಲ, ಅಥವಾ ಕೇಳಲೇಬಾರ್ದಂತೇನಿಲ್ಲ. ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ಗಳು ಮೊನ್ನೆ PDOದಲ್ಲಿದ್ದವು. ನೆಕ್ಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಸ್ವಲ್ಪ ಬಿಗಿ ಮಾಡಬಹುದು, ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳಬಹುದು. ಅಥವಾ ಇಲ್ಲಿ ಕೇಳಿರ್ತಕ್ಕಂಥ ಟಾಪಿಕ್ಗಳನ್ನ ಹೊರತುಪಡಿಸಿ ಬೇರೆ ಟಾಪಿಕ್ ಇರತಕ್ಕಂಥ ಕ್ವಶನ್ಗಳನ್ನ ಕೇಳಬಹುದು. ಅದಕ್ಕೋಸ್ಕರ ಸ್ನೇಹಿತರೆ, ನಮ್ಮ ಮನಸ್ಸು ಅಥವಾ ನಮ್ಮ ಚಿತ್ತ, ನಮ್ಮ ಸಿದ್ಧತೆ ಯಾವ ರೀತಿ ಇರ್ಬೇಕಂತಂದ್ರೆ ಸಮಗ್ರವಾಗಿರ್ತಕ್ಕಂಥ ಸ್ಟಡಿ ಮಾಡ್ತಕ್ಕಂಥದ್ದು. ಅಲ್ಲಿ ಏನ್ ಬರ್ತವೆ ಎಲ್ಲಾ ಟಾಪಿಕ್ಗಳನ್ನ ಸರಾಗವಾಗಿ ಬಿಡಿಸ್ತಕ್ಕಂಥ ಚಾಕಚಕ್ಯತೆ ನಮ್ಮದಾಗಬೇಕಷ್ಟೇ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 2. ABCDEFGH ಎಂಬ 8 ಜನ ಸ್ನೇಹಿತರು ಒಂದು ವೃತ್ತಾಕಾರದ ಟೇಬಲ್ ಮೇಲೆ ಕೇಂದ್ರದ ಕಡೆಗೆ ಮುಖ ಮಾಡಿ ಕುಳಿತಿದ್ದಾರೆ. ನೋಡಿ, ಕೇಂದ್ರದ ಕಡೆಗೆ ಮುಖ ಮಾಡಿ ಒಂದು ರೌಂಡ್ ಟೇಬಲ್ ಅಲ್ಲಿ ಕುಳಿತುಕೊಂಡಿದ್ದಾರೆ. ಸೇಮ್ ಪ್ರೀವಿಯಸ್ ಕ್ವಶನ್. ಎಸ್, ಈಗ ಇಲ್ಲಿ ಕಂಡೀಷನ್ ಹೇಳ್ತಾ ಹೋಗ್ತಾರೆ, ಒಂದೊಂದು ಕಂಡೀಷನ್. ಇದು ನೆಕ್ಸ್ಟ್ ಲೆವೆಲ್ ಕ್ವಶನ್. ಪ್ರೀವಿಯಸ್ ಕ್ವಶನ್ಗಿಂತ ಇದು ಸ್ವಲ್ಪ ಬೇರೆ ಅದ. ಯಾಕಂದ್ರೆ ಕಂಡೀಷನ್ಸ್ ನೋಡ್ತಾ ಅವ್ರಿಗೆ ಗೊತ್ತಾಗ್ತದೆ ನಿಮ್ಗೆ 2ನೇ ಕಂಡೀಷನ್ ಮತ್ತು 3ನೇ ಕಂಡೀಷನ್ ಯಾವ ರೀತಿ ಇದಾವೆ ಅಂತೇಳಿ. ಇಲ್ಲಿ 1ನೇ ಕಂಡೀಷನ್ ನೋಡ್ರಿ, ಎ ಯು ಡಿ ಯ ಎಡಕ್ಕೆ 2ನೇವನಾಗಿ ಕುಳಿತಿದ್ದಾನೆ. ನೋಡ್ರಿ, ಡಿ ಯ ಎಡಕ್ಕೆ ನಾನು ಇಲ್ಲಿ ನೋಡ್ರಿ ಹೇಳಿದೆ ನಾನು ಪ್ರೀವಿಯಸ್. ಡಿ ಯ ಎಡಕ್ಕೆ ಬಲಕ್ಕೆ ಅಂತ ಬಂದಾಗ ನೆಕ್ಸ್ಟ್ ಏನಾದ್ರೂ ಅದೇ ಸೆಂಟೆನ್ಸ್ ಅಲ್ಲಿ ಹೂ ಅಂತ ಇದ್ರೆ ಅವನೇ ಹೂ ಯಾರು ಇರ್ತಾನೆ, ಡಿ ಇರ್ತಾನೆ ಅಂತೇಳಿ. ಎಸ್, ಡಿ ಯ ಎಡಕ್ಕೆ 2ನೇವನಾಗಿ, ಡಿ ಯ ಎಡಕ್ಕೆ 2ನೇವನಾಗಿ 1, 2ನೇ ಸ್ಥಾನದಲ್ಲಿ ಯಾರ್ದಾರಂತೆ ಎ ಇದ್ದಾನೆ. ಇಂಗ್ಲಿಷ್ ಅಲ್ಲಿ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಎ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಡಿ. ಎಸ್, ನೆಕ್ಸ್ಟ್ ಹೂ ಅಂತ ಐತಿ ನೋಡ್ರಿ ಇಂಗ್ಲಿಷ್ ಅಲ್ಲಿ. ಹೂ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಇ. ಹೂ ಅಂದ್ರೆ ಇಲ್ಲಿ ಯಾರು, ಬಲಕ್ಕೆ ಎಡಕ್ಕೆ ಅಂತ ಬಂದಂತ ಇವನು ಡಿ ಯು ಲೆಫ್ಟ್ ಆಫ್ ಇ ಎಷ್ಟನೇ ಸ್ಥಾನದಲ್ಲಿ, ಥರ್ಡ್. ನೋಡ್ರಿ, ಇ ಯ ಎಡಕ್ಕೆ 3ನೇದವನಂತ ಇವನು. ಅವ್ರು ಹೇಳಿದ್ದಾರೆ ಹೂ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಇ ಅಂತಂದಾಗ ಡಿ ಯು ಇ ಯ ಎಡಕ್ಕೆ 3ನೇಯವನು. ಕನ್ನಡದಲ್ಲಿ ಇದೆಯಲ್ಲ, ಇ ಯು ಎಡಕ್ಕೆ 3ನೇವನಾಗಿ ಕುಳಿತಿದ್ದಾನೆ. ಹೌದಾ? ಯಾರು? ಡಿ ಕುಳಿತಿದ್ದಾರೆ. ಹಾಗಾದ್ರೆ ಎಡಕ್ಕೆ ಅಂದ್ರೆ ಯಾವ ಕಡೆ ಬರ್ತದೆ ನೋಡ್ರಿ, ಈ ಕಡೆ ಇದ್ರೆ ಈ ಕಡೆ ಎಡ ಬರ್ತತಿ. ಹಾಗಾದ್ರೆ ಈ 3ನೇ ಸ್ಥಾನ 1ನೇ ಸ್ಥಾನ, 2ನೇ ಸ್ಥಾನ 3ನೇ ಸ್ಥಾನ. ಹಾಗಾದ್ರೆ ನೋಡ್ರಿ, ಡಿ ಯು ಇ ಯ ಎಡಕ್ಕೆ 3ನೇದವನು, 1ನೇದವನು 2ನೇದವನು 3ನೇದವನು ಕುಳಿತುಕೊಂಡಿದ್ದಾನೆ. ಕಂಡೀಷನ್ ಒಂದು ಕ್ಲಿಯರ್. ಹೌದಾ? ಸೆಕೆಂಡ್ ಕಂಡೀಷನ್, ಸಿ ಯು ಜಿ ಯ ಬಲಕ್ಕೆ 3ನೇವನಾಗಿ ಕುಳಿತಿದ್ದಾನೆ. ಹೌದಾನೆ? ಸಿ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಜಿ. ನೋಡ್ರಿ, ಇಲ್ಲಿ ಹಾಕೊಳಕ್ಕಿಲ್ಲ, ನಿಮಗೆ ಯಾವುದು ಇಲ್ಲ, ಕಾಣಿಸ್ತಾ ಇಲ್ಲ. ಏನಂತ ಕೇಳಿದ್ರೆ ಸಿ ಯು ಜಿ ಯ ಬಲಕ್ಕೆ 3ನೇಯವನು. ಇದು ಜಿ ಯ ಬಲಕ್ಕೆ ಅಂದ್ರೆ ಈ ಕಡೆ 3ನೇದವನು, 1ನೇದವನು 2ನೇದವನು 3ನೇದವನು ಯಾರಂತೆ, ಸಿ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಜಿ. ಜಿ ಯ ಬಲಕ್ಕೆ 3ನೇದವನು ಸಿ ಕುಳಿತುಕೊಂಡಿದ್ದಾನೆ. ಹೌದಾ? ಎಸ್, ನೆಕ್ಸ್ಟ್ ನೋಡ್ರಿ, ಹೂ ಅಂದ್ರೆ ಯಾರಲ್ಲೇ, ಜಿ ಯ ಬಲಕ್ಕೆ ಅಂದಾಗ ಜಿ ಆಗ್ತಾನೆ ಇಲ್ಲಿ ಹೂ.
ಹೂ ಅಂತ ಇದಲ್ಲ, ಹೂ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಇ. ಇವನು ಈಯ ಅಕ್ಕಪಕ್ಕ ಇಲ್ಲ, ಇವನಿಗೆ ಈ ಅಕ್ಕಪಕ್ಕ ಇಲ್ಲ ಅಂತ ಹೇಳಿದ್ದಾರೆ. ಕನ್ನಡದಲ್ಲಿ ಸಿಯು ಜಿಯ ಬಲಕ್ಕೆ ಮೂರನೇವನ, ಮತ್ತೆ ಆದರೆ ಈನ ನೆರೆಹೊರೆಯವನಲ್ಲ. ಅಂದ್ರೆ ಜಿ ಈ ಕಡೆನಿಲ್ಲ, ಈ ಕಡೆನಿಲ್ಲ, ಈ ಕಡೆನೂ ಇಲ್ಲ. ಹೌದಾನೆ? ಈ ಪ್ಲೇಸ್ ಅಲ್ಲಿ ಬರಲ್ಲ, ಈ ಪ್ಲೇಸ್ ಅಲ್ಲಿ ಬರಲ್ಲ. ಹೌದಾ? ಎರಡನೇದು ಕ್ಲಿಯರ್ ಆಯ್ತಾ? ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ಎರಡು ಗೊತ್ತಲ್ವಾ? ಎಸ್, ನೆಕ್ಸ್ಟ್ ಹೋಗ್ತೀನಿ. ಇಲ್ಲೆಲ್ಲ ಜಿ ಮತ್ತು ಸಿ ಯಾವ್ದವನು ಇಲ್ಲ. ಎಸ್, ಇನ್ನೂ ಒಂದು ನೋಡ್ರಿ, ಈ ಜಿಯ ಅಕ್ಕಪಕ್ಕ ಬರಲ್ಲ ಅಂತ ಹೇಳಿದರೆ, ಹಾಗಾದ್ರೆ ಇಲ್ಲಿ ಜಿನೂ ಬರಲ್ಲ, ಇಲ್ಲಿ ಕೂಡ ಜಿ ಬರಲ್ಲ. ಇಲ್ಲಿ ಜಿ ಬಂದ್ರೆ ಇಲ್ಲಿ ಅಕ್ಕ ಬರ್ತೈತಿ, ಇಲ್ಲಿ ಇದು ಇದೆ, ಈ ಇದೇನೆ. ಇಲ್ಲಿ ಜಿ ಬಂದ್ರೆ ಇಲ್ಲಿ ಏನ್ ಬರುತ್ತೆ? ಈ ಬರುತ್ತೆ. ಹಾಗಾದ್ರೆ ಜಿ ಪ್ಲೇಸ್ ಇದಲ್ಲ ಅಂತ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಯ್ತು. ಜಿ ಪ್ಲೇಸ್ ಇದು ಒಂದಿರ್ಬೋದು, ಇದು ಒಂದಿರ್ಬೋದು, ಇದು ಒಂದಿರ್ಬೋದು. ಹೌದಾ? ಜಿ ಪ್ಲೇಸು ಇಲ್ಲಾದ್ರೂ ಇರ್ಬೋದು, ಅಥವಾ ಇಲ್ಲಾದ್ರೂ ಇರ್ಬೋದು, ಅಥವಾ ಇಲ್ಲಾದ್ರೂ ಇರ್ಬೋದು. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ನೋಡ್ತೀನಿ. ಕಂಡೀಷನ್ ಥರ್ಡ್, ಎಚ್ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಬಿ. ಬಿಯ ಬಲಕ್ಕೆ ಮೂರನೆಯವನಾಗಿ ಎಚ್ ಕುಳಿತಿದ್ದಾನೆ. ಬಿ ಇದನ್ನೇ ಇಲ್ಲ. ಎಸ್, ಬಿಯ ಬಲಕ್ಕೆ ನೋಡ್ರಿ, ಬಲಕ್ಕೆ ಅಂದ್ರೆ ಈ ಕಡೆ 1 2 3ನೇದವನಿಗೆ, ಬಿಯ ಬಲಕ್ಕೆ ಮೂರನೇವನಾಗಿ ಯಾರು ಕುಳಿತಿದ್ದಾರೆ? ಎಚ್ ಕುಳಿತಿದ್ದಾನೆ. ಕ್ಲಿಯರಾ ಇದು? ಎಸ್, ಬಿಯ ಬಲಕ್ಕೆ ಮೂರನೇದವನು ಯಾರು? ಎಚ್ ಕುಳಿತಿದ್ದಾನೆ. ಎಸ್, ನೆಕ್ಸ್ಟ್ ಹೂ. ನೆಕ್ಸ್ಟ್ ಬಸ್ ನೋಡ್ರಿ, ಹೂ ಅಂದ್ರೆ ಯಾರು? ಬಿಯ ಬಲಕ್ಕೆ ಅಂದ್ರೆ ಬಿ ಇಲ್ಲೇ ಹೂ ಆಗ್ತಾನೆ. ಹೂ ಏನಂತ ಕೇಳಿದ್ರಲ್ಲಿ, ಹೂ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಜಿ. ಯಾರು? ಜಿ. ನೋಡ್ರಿ, ಸೆಕೆಂಡ್ ಟು ದ ರೈಟ್ ಆಫ್ ಜಿ. ಹೂ ಬಿ ಅಂದ್ರೆ ಜಿಯ ಬಲಕ್ಕೆ ಎರಡನೇವನಾಗಿ. ನೋಡ್ರಿ, ಸೆಕೆಂಡ್ ಟು ದ ರೈಟ್ ಆಫ್ ಜಿ. ಜಿಯ ಬಲಕ್ಕೆ ಎರಡನೇವನಾಗಿ ಬಿ ಕುಳಿತುಕೊಂಡಿದ್ದಾನೆ. ಹೂ ಅಂದಾಗ ಇವನೇ ಬರ್ತಾನೆ. ಜಿಯ ಬಲಕ್ಕೆ ಅಂದ್ರೆ 1ನೇ ಸ್ಥಾನ, 2ನೇ ಸ್ಥಾನ. ಹಾಗಾದ್ರೆ ಜಿ ಇಲ್ಲಿ ಬಂದ, ಜಿಯ ಬಲಕ್ಕೆ ಎರಡನೇವನು ಬಿ ಕುಳಿತುಕೊಂಡ, ಬಿಯ ಬಲಕ್ಕೆ ಮೂರನೇದವನು ಎಚ್ ಕುಳಿತುಕೊಂಡ. ಕ್ಲಿಯರ್ ಆಯ್ತಾ ಇದು? ಕನ್ನಡದಲ್ಲಿ ಇದನ್ನ ಇದೇ ರೀತಿ ನೋಡ್ರಿ, ಎಚ್ ಅನ್ನು ಬಿಯ ಬಲಕ್ಕೆ ಮೂರನೇವನಾಗಿದ್ದಾರೆ, ಜಿಯ ಬಲಕ್ಕೆ ಎರಡನೇವನಾಗಿ ಬಿ ಕುಳಿತಿದ್ದಾನೆ. ಜಿಯ ಬಲಕ್ಕೆ ಎರಡನೇ ಬಿ ಕುಳಿತಿದ್ದಾನೆ, ಎಚ್ ಅನ್ನು ಬಿಯ ಬಲಕ್ಕೆ ಮೂರನೇದಾಗಿ ಕುಳಿತಿದ್ದಾನೆ. ಈಗ ನಾನು ಜಿ ಪ್ಲೇಸ್ ನೋಡ್ತಾ ಹೋಗ್ತೀನಿ. ಜಿ ಪ್ಲೇಸ್ ನೋಡುವುದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ, ಜಿ ದಿಂದ ಬಲಕ್ಕೆ 3ನೇ ಸ್ಥಾನದಲ್ಲಿ ಸಿ ಇದ್ದಾನೆ. ಹಾಗಾದ್ರೆ ಜಿ ಇಲ್ಲಿದಲ್ಲೇ, ಜಿ ಇಲ್ಲಿಂದ ಬಲಕ್ಕೆ 3ನೇ ಸ್ಥಾನ, 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನದಲ್ಲಿ ಯಾರು ಬಂದ್ರು? ಸಿ ಬಂದ್ರು. ಇದು ನಮಗೆ ಈ ಒಂದು ಸ್ಥಿತಿಯನ್ನ ಅಥವಾ ಇವರೊಂದು ಸ್ಥಳವನ್ನ ಇದರಲ್ಲಿ ಅಡ್ಜಸ್ಟ್ ಮಾಡ್ಬೇಕು, ಎಲ್ಲಿ ಕೂಡ್ತಾರೆ ಅಂತೇಳಿ. ಇಲ್ಲಿ ನೋಡ್ರಿ, ಈಗ ಜಿ ಪ್ಲೇಸ್ ಗೊತ್ತ ನಮಗೆ, 1 ಪ್ಲೇಸ್, 2 ಪ್ಲೇಸ್, 3 ಪ್ಲೇಸ್. ಈಗ ಇಲ್ಲಿ ಕುಂತ್ರ ಇದು ಕೂಡ್ತಾ ಇಲ್ಲೋ, ಅಥವಾ ಇಲ್ಲಿ ಕುಂತ್ರ ಇದು ಕೂಡ್ತಾ ಇಲ್ಲೋ, ಇಲ್ಲಿ ಕುಂತ್ರ ಯಾವ ಪ್ಲೇಸ್ ಅಲ್ಲಿ ಜಿ ಕುತ್ಕೊಂಡ್ರೆ ಇವರಿಬ್ರು ಮೂವರು ಸೆಟ್ ಆಗ್ತೆ ನೋಡ್ಕೊಳ್ಬೇಕು. ಎಸ್, ನಾನೀಗ ಜಿ ಪ್ಲೇಸ್ ಇಲ್ಲಿ ತೆಗೆದುಕೊಳ್ತೀನಿ. ಹೌದಾ? ಜಿ ಆದ ನಂತರ ಖಾಲಿ ಅದ, ಇದು ಖಾಲಿ ಅದ. ಆಮೇಲೆ ಇ ಅದ, ಇಲ್ಲಿ ನೋಡಿದ್ರೆ ಏನದ? ಬಿ ಅದ. ಜಿ ದಿಂದ ಬಲಕ್ಕೆ 2ನೇ ಸ್ಥಾನ ಬಿ ಅದ, ಜಿ ದಿಂದ ಬಲಕ್ಕೆ ಇ ಅದ. ಹಾಗಾದ್ರೆ ಈ ಪ್ಲೇಸ್ ಅಲ್ಲ, ಜಿ ಪ್ಲೇಸ್ ಅಲ್ಲ ಇದು. ನೆಕ್ಸ್ಟ್ ಜಿ ಪ್ಲೇಸ್ ಇದಕ್ಕೆ ಬರ್ತೀನಿ. ಜಿ ಪ್ಲೇಸ್ ಇಲ್ಲಿ ಬಂದ್ರೆ ಎಸ್, ಈ ಪ್ಲೇಸ್ ಅಲ್ಲಿ ಡಿ ಕುಂತ್ಕೊಂಡ ಈ ಪ್ಲೇಸ್ ಅಲ್ಲಿ. ಆಮೇಲೆ ಬಿ ಸಿ ಕುತ್ಕೊಂಡ. ಆಮೇಲೆ ಈ ಪ್ಲೇಸ್ ಖಾಲಿ ಅದ, ಇ ಅದ. ಆಮೇಲೆ ಈ ಪ್ಲೇಸ್ ಎಚ್ ಅದ. ಎಸ್ ಬರ್ಬೋದು, ಈ ಪ್ಲೇಸ್ ಕೂಡ, ಈ ಪ್ಲೇಸ್ ಜಿ ಇರಬಹುದು, ಯಾಕಂದ್ರೆ ಕರೆಕ್ಟ್ ಆಗಿ ಕುಳಿತುಕೊಳ್ತಾ ಇದೆ. ಈ ಪ್ಲೇಸ್ ಒಂದು ನೋಡೋಣ. ಜಿ ಆದ ನಂತರ ಎ ಅದ, ಗ್ಯಾಪ್ ಇದೆ. ಜಿ ಆದ ನಂತರ ಎ ಗ್ಯಾಪ್ ಇದೆ. ಆಮೇಲೆ ಬಿ ಸಿ ಅದ, ಆಮೇಲೆ ಇಲ್ಲಿ ಬಿ ಡಿ ಅದ. ಹಾಗಾದ್ರೆ ಈ ಪ್ಲೇಸ್ ಕೂಡ ಅಲ್ಲ. ನೋಡ್ರಿ, ಕ್ಲಿಯರ್ ಆಗಿ ಗೊತ್ತಾಯ್ತು ನಮಗೀಗ. ಜಿ ಇಲ್ಲಿದ್ರೆ ಇದು ಗ್ಯಾಪ್ ಅಲ್ಲ, ಎ ಅದ. ಆಮೇಲೆ ಬಿ ಸಿ ಅದ, ಆಮೇಲೆ ಇಲ್ಲಿ ಡಿ ಬಂದದ. ಒಂದು ಪ್ಲೇಸ್ ಯಾವ್ದೋ ಬರ್ಬೋದು, ಇಲ್ಲಿ ಬಿ ಬರ್ಬೋದು, ಆಮೇಲೆ ಡಿ ಇಲ್ಲಿ ಬಂದದ. ಹಾಗಾದ್ರೆ ಈ ಪ್ಲೇಸ್ ಜಿ ಅಲ್ಲ. ದ ಕರೆಕ್ಟ್ ಪ್ಲೇಸ್ ಜಿ ದಿ ಯಾವುದು? ಇದು ಕರೆಕ್ಟ್ ಪ್ಲೇಸ್ ಆಯ್ತು. ಜಿ ದ ಕರೆಕ್ಟ್ ಪ್ಲೇಸ್ ಇದು. ಈ ಕುಂದ್ರಸ್ ನೋಡ್ರಿ, ಜಿ ಯ ನಂತರ ಡಿ ಅದ. ಡಿ ಆದ ನಂತರ ಇವೆರಡು ಪ್ಲೇಸ್ ಅಲ್ಲಿ ಬಿ ಸಿ ಬಂತು, ಬಿ ಮತ್ತು ಸಿ ಬಂತು. ಆಮೇಲೆ ಈ ಪ್ಲೇಸ್ ಅಲ್ಲಿ ಖಾಲಿ ಅದಲ್ಲ, ಈ ಪ್ಲೇಸ್ ಯಾವ್ದು ಬಂತು? ಇ ಬಂತು. ಆಮೇಲೆ ಇಲ್ಲಿ ಬರ್ತಕ್ಕಂಥದ್ದು ಯಾವುದು? ಎಚ್. ಮುಗೀತು ನೋಡ್ರಿ, ಎಲ್ಲಾ ಸ್ಥಳಗಳನ್ನ ನಾವು ಕಂಡುಹಿಡ್ಕೊಂಡ್ಬಿಟ್ಟಿವಿ. ಎಸ್, ಈಗ ಇಲ್ಲಿ ಉಳಿದಿರ್ತಕ್ಕಂಥದ್ದು ಯಾವುದು? ಎ ಬಿ ಸಿ ಡಿ ಇ ಎಫ್ ಉಳಿತು. ಮುಗೀತಾ? ನೋಡ್ರಿ, ಈ ತರನಾಗಿ ಎಲ್ಲಾ ಸ್ಥಳಗಳನ್ನ ಗುರುತಿಸ್ಕೊಳ್ಬೇಕು. ಎಸ್, ಕ್ವಶನ್ ಈಗೇನು ಕೇಳಿದಾನೆ, ಹಾಗಾದ್ರೆ ಕೆಳಗಿನ ಯಾವ ಜೋಡಿಗಳಲ್ಲಿ ಎರಡನೆಯ ವ್ಯಕ್ತಿ ಮೊದಲ ವ್ಯಕ್ತಿಯ ತಕ್ಷಣದ ಎಡಭಾಗ, ಅಲ್ಲಿ ಬಲಭಾಗಿತ್ತು ಪ್ರೀವಿಯಸ್ ಕ್ವಶನ್, ಈಗ ತಕ್ಷಣದ ಎಡಭಾಗ ಬರಬೇಕು. ಎಡಭಾಗದಲ್ಲಿ ಕೂತಿದ್ದೇನೆ. 1ನೇ ಆಯ್ಕೆದಲ್ಲಿ ಏನದ? ಡಿ ಬಿ ಅದ.
ಡಿ ಮತ್ತು ಬಿ. ಏನಂತ ಹೇಳಿದ್ದಾರೆ ಅವರು, ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಮೊದಲ ವ್ಯಕ್ತಿ, ಎರಡನೇ ವ್ಯಕ್ತಿ ಮೊದಲ ವ್ಯಕ್ತಿಯ ತಕ್ಷಣದ ಎಡಭಾಗ, ಎರಡನೇ ವ್ಯಕ್ತಿ ಮೊದಲನೇ ವ್ಯಕ್ತಿಯ ಎಡಭಾಗ ಅಂದ್ರೆ ಬಿ, ಡಿ ಯ ಎಡಕ್ಕೆ ಬಿ ಇರಬೇಕು, ಡಿ ಯ ಎಡಕ್ಕೆ ಬಿ ಇರಬೇಕು, ಡಿ ಯ ಎಡಕ್ಕೆ ಬಿ ಇರಬೇಕು, ಡಿ ಯ ಬಲಕ್ಕದನಿಲ್ಲಿ. ಹೌದು ತಾನೆ? ಕ್ಲಿಯರ್ ನೋಡ್ರಿ, ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಎರಡನೇ ವ್ಯಕ್ತಿ ಮೊದಲ ವ್ಯಕ್ತಿಯ ತಕ್ಷಣದ ಎಡಭಾಗ, ಎರಡನೇ ವ್ಯಕ್ತಿ ಮೊದಲನೇ ವ್ಯಕ್ತಿಯ ತಕ್ಷಣದ ಎಡಭಾಗ ಅಂದ್ರೆ ಇವನೇನಿರ್ತಾನೆ ಈ ಪ್ಲೇಸ್ ಅಲ್ಲಿ ಬರ್ತಾನೆ, ಮೊದಲು ಬಿ ಬರ್ತಾನೆ ಅಂದ್ರೆ ಮೊದಲನೇ ವ್ಯಕ್ತಿ ಎಡಕ್ಕೆ ಬಿ ಇರಬೇಕು, ಮೊದಲನೇ ವ್ಯಕ್ತಿ ಎಡಕ್ಕೆ ಬಿ. ಇಲ್ಲಿ ಮೊದಲನೇ ವ್ಯಕ್ತಿಯ ಡಿ ಅದನೆ, ಎಡಕ್ಕೆ ಜಿ ಅದನೆ, ಅಗರ ಆಯ್ಕೆ ಇದಲ್ಲ. ಹೌದಾ? ಎಸ್. ಎರಡನೇದ್ದು ಇ ಎಚ್ ಅದ. ಯಾವ್ದದ? ಇ ಮತ್ತು ಎಚ್. ಮೊದಲನೇ ವ್ಯಕ್ತಿಯ ಎಡಕ್ಕ ಎಚ್ ಬರಬೇಕು. ಹೌದು ತಾನೆ? ಮೊದಲನೆಯ ವ್ಯಕ್ತಿಯ ತಕ್ಷಣದ ಎಡಭಾಗದಲ್ಲಿ ಎರಡನೇ ವ್ಯಕ್ತಿ ಬರ್ಬೇಕಂದ್ರೆ ಈ ದಿಂದ ಎಚ್ ಇರಬೇಕು, ಅಂದ್ರೆ ಈ ಯ ಎಡಕ್ಕೆ ಎಚ್ ಇರಬೇಕು, ಈ ಯ ಎಡಕ್ಕೆ ಸಿ ಅದನೆ, ಹಾಗಾದ್ರೆ ಇದು ಕೂಡ ಅಲ್ಲ. ಹೌದು? ಎಸ್. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಆಯ್ಕೆ ಎಫ್ ಎ ಅದ. ಏನದ? ಎಫ್ ಮತ್ತು ಎ. ಎಫ್ ಮತ್ತು ಎ ನೋಡ್ರಿ, ಎಫ್ ನ ತಕ್ಷಣದ ಎಡಕ್ಕೆ ಎ ಇರಬೇಕು, ಎಫ್ ನ ಎಡಕ್ಕೆ ಎ, ಎಫ್ ನ ಎಡಕ್ಕೆ ಎಚ್ ಅದನ. ನೋಡ್ರಿ, ಕನ್ಫ್ಯೂಷನ್ ಆಗ್ಬಾರ್ದು ಯಾವುದಕ್ಕೆ, ಯಾಕೆ ಎಲ್ಲವೂ ಕೂಡ ಬಲಕ್ಕದವೆ. ಇಲ್ಲಿ ಮೂರು ಆಯ್ಕೆ ನೋಡ ಬಲಕ್ಕೆ ಅದಾರೆ, ಎಲ್ಲರೂ ಕರೆಕ್ಟ್ ಅದಾರೆ ಅಂತ ಹೇಳಿ ಹಾಕ್ಬಿಟ್ರೆ ತಪ್ಪಾಗುತ್ತೆ. ಎಫ್ ನ ಎಡಕ್ಕೆ ಎಚ್ ಇರಬೇಕು, ಇಲ್ಲಿ ಎಫ್ ನ ಎಡಕ್ಕೆ ಎ ಇರಬೇಕಾಗಿತ್ತು, ಇಲ್ಲಿ ಎಚ್ ಅದ, ಹಾಗಾದ್ರೆ ಮೂರನೇ ಆಯ್ಕೆ ಕೂಡ ಅಲ್ಲ. ಯಾವಾಗ ಒಂದನೇ ಆಯ್ಕೆ, ಎರಡನೇ ಆಯ್ಕೆ, ಮೂರನೇ ಆಯ್ಕೆ ಅಲ್ಲ ಅಂದ್ಮೇಲೆ ನಾಲ್ಕನೇ ಆಯ್ಕೆ ಇದ್ದೇ ಇರ್ತಂತ ಹಾಕ್ಬಿಟ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಇಲ್ಲಿ 5 ಇದಾವೆ ಆಪ್ಷನ್ಗಳು. ನಾಲ್ಕನೇ ಆಯ್ಕೆ ಜಿ ಡಿ ಅದ, ನಾಲ್ಕನೇ ಆಯ್ಕೆ ಜಿ ಡಿ ಅದ. ಅಂದ್ರೆ ಜಿ ಯ ಎಡಕ್ಕೆ ಡಿ ಇರಬೇಕು, ಜಿ ಎಲ್ಲದನ ಇಲ್ಲದನ, ಜಿ ಯ ಎಡಕ್ಕೆ ಡಿ ಇರಬೇಕು, ಜಿ ಯ ಬಲಕ್ಕೆ ಡಿ ಅದನ ಇಲ್ಲಿ. ಹಾಗಾದ್ರೆ ಇದು ಕೂಡ ಅಲ್ಲ. ಹಾಗಾದ್ರೆ ಯಾವುದು ಉತ್ತರ? ಯಾವುದು ಅಲ್ಲ ಕರೆಕ್ಟ್ ಆಗಿರ್ತಕ್ಕಂಥದ್ದು ಆಗುತ್ತೆ ಇಲ್ಲಿ. ಹೌದು ತಾನೆ? ಯಾವುದು ಅಲ್ಲ, ಎಲ್ಲವೂ ಕೂಡ ಬಲಕ್ಕಿದಾವೆ, ಎಡಕ್ಕೆ ಯಾವ ಇಲ್ಲ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು 5ನೇ ಆಯ್ಕೆಯಲ್ಲಿ ಇದೆಯಲ್ಲ, ಯಾವುದು ಅಲ್ಲ ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 3. MNOPQRST UV ಮತ್ತು W ಎಂಬ 11 ಜನ ಸ್ನೇಹಿತರು ಕ್ರಿಕೆಟ್ ನೋಡಲು ಕ್ರೀಡಾಂಗಣದಲ್ಲಿ ಮೊದಲನೆಯ ಸಾಲಲ್ಲಿ ಕುಳಿತಿದ್ದಾರೆ. ಈ 11 ಜನ ಸ್ನೇಹಿತರು ಮೊದಲನೇ ಸಾಲಲ್ಲಿ ಕ್ರಿಕೆಟ್ ನೋಡಕ್ ಕುಂತ್ಕೊಂಡಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. 11 ಜನರು ಅಕ್ಕಪಕ್ಕನೇ ಇದ್ದಾರೆ, ಇದರಲ್ಲಿ ಬೇರೆದಾರು ಯಾರು ಬಂದಿಲ್ಲ, ಅವ್ರಿಗೋಸ್ಕರ 11 ಸೀಟ್ ಇದಾವೆ. 2, 4, 6, 8, 10, 11. 11 ಜನ ಮೋಸ್ಟ್ಲಿ ಪ್ಲೇಯರೇ ಇರ್ಬೇಕು ಅನ್ಸುತ್ತೆ, ಕ್ರಿಕೆಟ್ ಪ್ಲೇಯರ್ಸ್. ಎಸ್ ಇರ್ಲಿ. ಎಸ್. 4 ಕಂಡೀಷನ್ ಕೊಟ್ಟಿದ್ದಾರೆ. ಆ ಕಂಡೀಷನ್ ಪ್ರಕಾರ ಅವರು ಎಲ್ಲೆಲ್ಲೇ ಕುಳಿತುಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ಸಂಬಂಧಿಸಿದಂತ 5 ಕ್ವಶನ್ ಅನ್ನು ಕೇಳಿದ್ದಾರೆ. ಎಸ್, ಈ ರೀತಿ ಬರ್ಬೇಕು ಎಕ್ಸಾಮ್ ಅಲ್ಲಿ. ಏನಾದ್ರೂ ಇದು ಬಿಡಿಸ್ಬಿಟ್ರಪ್ಪ ಅಂತಂದ್ರೆ 5 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನಿಮ್ಮ ಆಗ್ಬಿಡ್ತವೆ. ಈಸಿಯೆಸ್ಟ್ ಆಗಿ ನೀವು ಉತ್ತರಗಳನ್ನ ಸರಿಯಾದ ಮಾರ್ಕ್ಸ್ ಅನ್ನ ಪಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎಸ್, ಬಟ್ ಇದನ್ನ ಹಾಕೊಳ್ತಕ್ಕಂಥದ್ದು ತುಂಬಾ ಪ್ರಮುಖ. ಏನಂತ ಕೇಳಿದ್ದಾರೆ ನೋಡ್ರಿ, ಟಿ ಯು ತಕ್ಷಣ ಪಿ ನ ಎಡಕ್ಕೆ, ನೋಡ್ರಿ ಇಲ್ಲಿ ಹಾಕೋಬಾರ್ದು, ನಾವು ಇಲ್ಲಿ ಬೇರೆ ಕಡೆ ಕೊಡೋಣ. ಪಿ ನ ಎಡಕ್ಕೆ, ಪಿ ಇಲ್ಲಿದ್ರೆ ಪಿ ನ ಎಡಕ್ಕೆ ಈ ಕಡ್ತಾನೆ, ಪಿ ನ ಎಡಕ್ಕೆ ತಕ್ಷಣನೇ ಯಾರು ಕುಳಿತುಕೊಂಡಿದಾರಂತೆ? ಟಿ ಕುಳಿತುಕೊಂಡಿದ್ದಾನೆ. ಇಲ್ಲಿ ಟಿ ಇದ್ದಾನೆ, ಈ 2 ಪ್ಲೇಸ್ ಅಲ್ಲಿ ಟಿ ಮತ್ತು ಪಿ ಆಯ್ತು. ನೆಕ್ಸ್ಟ್ ಅದೇ ಕಂಡೀಷನ್ ಅಲ್ಲಿ ಏನಂತ ಹೇಳಿದ್ರೆ, ಯು ನ ಬಲಕ್ಕೆ 3ನೇವನಾಗಿರ್ತಾನೆ. ಯಾರು? ಟಿ. ಟಿ ಯು ನ ಬಲಕ್ಕೆ ಈ ಕಡೆ ಇರ್ತಾನೆ. ಯು ಈ ಕಡೆ ಇದ್ರೆ ಈ ಕಡೆ ಬಲಕ್ಕೆ ಆಗುತ್ತೆ ಅವನಿಗೆ. ಹೌದಾ? ನೀವು ಯಾವಾಗಲೂ ಉತ್ತರದ ಕಡೆಗೆ ಮುಖ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಒಂದು ಲೈನ್ ಕುಳಿತುಕೊಂಡಿದ್ದಾರೆ ಅಂದ್ಮೇಲೆ ನೋಡ್ರಿ, ಈ ಕಡೆ ನಮಗೆ ಮುಖ ಮಾಡಿ ಕುಳಿತುಕೊಂಡ್ರೆ ಈ ಕಡೆ ರೈಟ್ ಇರುತ್ತೆ, ಈ ಕಡೆ ಲೆಫ್ಟ್ ಆಗುತ್ತೆ. ಬಟ್ ಅದು ತಪ್ಪಾಗುತ್ತೆ. ಯಾವಾಗಲೂ ಸೀಟಿಂಗ್ ಅರೇಂಜ್ಮೆಂಟ್ ಹಿಂಗ ಸಿಂಗಲ್ ಲೈನ್ ಕೊಟ್ಟಾಗ ಉತ್ತರದ ಕಡೆಗೆ ಮುಖ ಮಾಡಿ ಕುಳಿತುಕೊಂಡ್ರಂತ ನಾವು ಭಾವನೆ ಮಾಡ್ಕೊಂಡು ಕ್ವಶನ್ ಆನ್ಸರ್ ಗಳನ್ನ ಬಿಡಿಸ್ಕೊಳ್ಬೇಕು. ಈ ಕಡೆ ಮುಖ ಮಾಡಿದಾರೆ. ಈಗ ಅವರು ಈ ಕಡೆ ಮಾಡಿದಾಗ ಇದು ಲೆಫ್ಟ್ ಆಯ್ತು, ಇದು ರೈಟ್ ಆಯ್ತು. ಈಗ ಇಲ್ಲಿ ಯು ನ ಬಲಕ್ಕೆ 3ನೇವನು, ನೋಡ್ರಿ ಯು ನ ಬಲಕ್ಕೆ 3ನೇದವನು ಟಿ ಅಂತೆ. ಹಾಗಾದ್ರೆ ಇದು 1ನೇದವನು, 2ನೇದವನು, 3ನೇದವನು, ಇಲ್ಲಿ ಯಾರಿದ್ದಾರೆ? ಯು ಇದ್ದಾನೆ. ಕ್ಲಿಯರ್ ಆಯ್ತಾ? ಇದು ಯು ನ ಬಲಕ್ಕೆ 3ನೇದವನು, 1ನೇದವನು, 2ನೇದವನು, 3ನೇದವನು ಟಿ ಇದ್ದಾನೆ. ಪಿ ಯ ತಕ್ಷಣದ ಎಡಕ್ಕೆ ಟಿ ಇದ್ದಾನೆ. ಕ್ಲಿಯರ್ ಆಯ್ತಾ? 1ನೇ ಕಂಡೀಷನ್. ಎಸ್. ನೆಕ್ಸ್ಟ್ ಕಂಡೀಷನ್ 2. ಯು ಅನ್ನು ಎಂ ಮತ್ತು ಎನ್ ನ ನೆರೆಹೊರೆಯವನಾಗಿಲ್ಲ. ನೋಡ್ರಿ, ಯು ಅನ್ನು ಎನ್ ಮತ್ತು ಎಂ ಮತ್ತು ಎನ್ ನ ನೆರೆಹೊರೆಯವನಾಗಿಲ್ಲ ಅಂದಾಗ ನೆರೆಹೊರೆಯವನಾಗಿದ್ದು, ಇದು ಇಂಪಾರ್ಟೆಂಟ್ ನಮಗೆ.
ವಿ ಇದನ್ನಲ್ಲ, ಈ ವಿ ಎಂ ಮತ್ತು ಎನ್ ಅನ್ನ ನೆರೆಹೊರೆಯುವಂತಂದ್ರೆ ಈ ವಿ ಎಂ ಮತ್ತು ಎನ್ ಅನ್ನ ಮಿಡಲ್ ಇದಾನಂತ ಅರ್ಥ. ಎಂ ಮತ್ತು ಎನ್ ಅನ್ನ ಮಿಡಲ್ ಅಲ್ಲಿ ಇರ್ತಾನೆ. ಒಂದು ಸಾಧ್ಯತೆ ಇದು. ಇನ್ನೂ ಒಂದು ಸಾಧ್ಯತೆ ಯಾವ ರೀತಿ ಇರುತ್ತೆ, ಎಂ ಈ ಕಡೆ ಇರ್ಬೋದು, ಎನ್ ಕೂಡ ಈ ಕಡೆ ಇರ್ಬೋದು. ಎರಡು ಸಾಧ್ಯತೆಗಳು ಇದಾವೆ. ವಿ ಮಿಡಲ್ ಇದ್ದಾನೆ, ಎಂ ಮತ್ತು ವಿ ಮಿಡಲ್ ಅಲ್ಲಿ ಇದ್ದಾನೆ. ಅವ್ರು ಹೇಳಿದಾರೆ ನೆರೆಹೊರೆಯವನಾಗಿದ್ದು ಅಂತ ಹೇಳಿದ್ದಾರೆ. ನೆರೆಹೊರೆಯವನಾಗಿದ್ದಾನೆ ಅಂದ್ರೆ ಅಕ್ಕಪಕ್ಕ ಇದ್ದಾರೆ ಎಂ ಮತ್ತು ಎನ್ ಮತ್ತು ಎಂ. ಇದು ಒಂದು ಸಾಧ್ಯತೆ. ನೆಕ್ಸ್ಟ್ ಅದೇ ಸೆಂಟೆನ್ಸ್ ಅಲ್ಲಿ ಅದೇ ಕಂಡೀಷನ್ ಹೇಳಿದ್ರೆ ಎಸ್ ಅನ್ನ ಎಡಕ್ಕೆ ಮೂರನೇವನಾಗಿದ್ದಾನೆ. ಯಾರು? ವಿ. ಈ ವಿ ಯಾವ ಕಡೆ ಇದಂತೆ? ಎಸ್ ಅನ್ನ ಎಡಕ್ಕೆ ಮೂರನೆಯವನು. ಎಸ್ ಅನ್ನ ಎಡಕ್ಕೆ ಅಂದ್ರೆ ಈ ಕಡೆ ತಾನೆ, ಹಾಗಾದ್ರೆ ಈ ಕಡೆ ಮೂರನೇದವನು ಇದಂತೆ. ಒಂದನೇದವನು, ಎರಡನೇದವನು, ಮೂರನೇದವನು. ಇಲ್ಲಿ ಯಾರು ಇರ್ತಾರೆ? ಎಸ್ ಇರ್ತಾನೆ. ನೋಡ್ರಿ, ಎಸ್ ಅನ್ನ ಎಡಕ್ಕೆ ಮೂರನೆಯವನು. ಹೌದಾನೆ? ಹಾಗಾದ್ರೆ ಒಂದನೇದವನು, ಎರಡನೇದವನು, ಮೂರನೇದವನು, ಎಸ್ ಅನ್ನ ನೋಡ್ರಿ, ಎಸ್ ಈ ಕಡೆ ಕೊಂಡ್ರೆ ಎಸ್ ಅನ್ನ ಎಡಕ್ಕೆ ಮೂರನೇದವನು. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ಆಫ್ ಥರ್ಡ್ ಕಂಡೀಷನ್ಸ್. ಎಂ ಅನ್ನು ಕ್ಯೂ ಅನ್ನ ಬಲಕ್ಕೆ ಎರಡನೇವನಾಗಿದ್ದು, ಕ್ಯೂ ಇದಾನೇನು? ಇಲ್ಲಿದ್ದಾನೆ. ಎಂ ಅನ್ನು ಕ್ಯೂ ಅನ್ನ ಬಲಕ್ಕೆ ಎರಡನೆಯವನು. ಕ್ಯೂ ಅನ್ನ ಬಲಕ್ಕೆ ನೋಡ್ರಿ ಇಲ್ಲಿದ್ದಾನೆ. ಕ್ಯೂ ಅನ್ನ ಬಲಕ್ಕೆ ಇದಾನಂತ ಎಂ. ಇಲ್ಲಿ ಯಾರ ಬಲಕ್ಕೆ ಇದಾನೆ? ಎನ್ ಅನ್ನ ಬಲಕ್ಕೆ ಎಂ ಇದ್ದಾನೆ. ಇಲ್ಲಿ ಥರ್ಡ್ ಕಂಡೀಷನ್ ಅಲ್ಲಿ ಏನಂತ ಕೊಟ್ಟಿದ್ರೆ ಎಂ ಅನ್ನು ಕ್ಯೂ ಅನ್ನ ಬಲಕ್ಕೆ ಎರಡನೇವನು. ಇಲ್ಲಿ ಎಂ ಎನ್ ಅನ್ನ ಬಲಕ್ಕೆ ಎರಡನೇವನು ಅಂದ್ರೆ ಹಾಗಾದ್ರೆ ಈ ಕಂಡೀಷನ್ ಬರಲ್ಲ, ಈ ಸಾಧ್ಯತೆ ಇಲ್ಲ. ದ ರೈಟ್ ಇರತಕ್ಕಂಥದ್ದು ಇದಾಗುತ್ತೆ. ಈಗ ಎಂ ಕ್ಯೂ ಅನ್ನ ಬಲಕ್ಕೆ ಎರಡನೇವನು ಅಂದಾಗ ಒಂದನೇದವನು, ಎರಡನೇದವನು, ಇಲ್ಲಿ ಯಾರು ಬರ್ತಾರೆ? ಈಗ ಕ್ಯೂ ಬಂದ. ನೋಡ್ರಿ, ಕ್ಯೂ ಅನ್ನ ಬಲಕ್ಕೆ ಎರಡನೇವನು. ನೋಡ್ರಿ ಬಂತ ಈಗ? ಎಸ್, ಇದು ಅಲ್ಲ. ಈಗ ಇದು ಸಾಧ್ಯತೆ ಚಾನ್ಸಸ್ ಇಲ್ಲ. ಯಾಕೆ ಚಾನ್ಸಸ್ ಇಲ್ಲ? ಇಲ್ಲಿ ಕ್ಯೂ ಅನ್ನ ಬಲಕ್ಕೆ ಎರಡನೇದವನು ಎಂ ಅಂತ ಕೊಟ್ಟು ಬಿಟ್ಟಿದ್ದಾರೆ. ಇಲ್ಲಿ ಎಂ ಎನ್ ಅನ್ನ ಬಲಕ್ಕೆ ಎರಡನೇ ಆಗ್ತಾನೆ. ಅದಕ್ಕೋಸ್ಕರ ಇದನ್ನ ತೆಗೆದು ಬಿಡ್ತೀವಿ. ಈಗ ರೈಟ್ ಇದು ಒಂದು ಮತ್ತು ಇದು ಒಂದು, ಎರಡು ಉಳಿದಿವೆ. ಈಗ ಮೂರು ಕಂಡೀಷನ್ ನೋಡಿದ್ರೆ ಇವೆರಡು ಬಂದಿವೆ. ಇವಾಗ ಎಸ್. ನೆಕ್ಸ್ಟ್ ನೋಡ್ರಿ, ಥರ್ಡ್ ಕಂಡೀಷನ್ ಇಲ್ಲಿ ಕ್ಯೂ ಅನ್ನು ಸಾಲಿನಲ್ಲಿ ಅಂತಿಮವಾಗಿರ್ತಾನೆ. ಅಂತಿಮ ಅಂದಾಗ ಈ ಕಡೆ ಲಾಸ್ಟ್ ಪ್ಲೇಸ್ ಅಲ್ಲಿ ಇವನು ಬಂದ ಕ್ಯೂ. ಈ ಪ್ಲೇಸ್ ಫಿಕ್ಸ್ ಆಯ್ತು ನೋಡ್ರಿ. ಈ ಪ್ಲೇಸ್ ಫಿಕ್ಸ್ ಆಯ್ತು ಅಂದ್ಮೇಲೆ ಒಂದು ಪ್ಲೇಸ್ ಬಿಟ್ಟು ಇವ್ರು ಮೂವರು ಪ್ಲೇಸ್ ಫಿಕ್ಸ್ ಆಯ್ತು. ಈ ಪ್ಲೇಸ್ ಬಿಟ್ಟ ಮೇಲೆ ಎಂ ವಿ ಎನ್, ಈ ಪ್ಲೇಸ್ ಬಿಟ್ಟ ಮೇಲೆ ಎಂ ವಿ ಎನ್, ಈ ಪ್ಲೇಸ್ ಸಮೇತ ಫಿಕ್ಸ್ ಆದವು. ನೆಕ್ಸ್ಟ್ ಒಂದು ಪ್ಲೇಸ್ ಬಿಟ್ಟು ಮತ್ತಿದು ಎಸ್ ಫಿಕ್ಸ್ ಆಯ್ತು. ಅಂತಿಮ ಇವನು ಈ ಕಡೆ ಬರ್ಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕಂತಂದ್ರೆ ಇವನು ಬಲಗಡೆ ಇದಾರೆ, ಇವರೆಲ್ಲರೂ ಕ್ಯೂ ಅನ್ನ ಬಲಗಡೆ ಇದ್ದಾರೆ. ಇಲ್ಲಿ ಈ ಪ್ಲೇಸ್ ಅಲ್ಲಿ ಅಂತಿಮ ಆದ್ರೆ ಆ ಕಡೆ ಯಾರಲ್ಲ ಅವನು ಎಡ್ಜಾದ್ರೆ ಎಡಗಡೆಗೆ ಬರ್ತಾರೆ. ಬಟ್ ಇಲ್ಲಿ ಕ್ಯೂ ಅಂತಿಮ ಅಂದ್ಮೇಲೆ ಇವನು ಲೆಫ್ಟ್ಗೆ ಇದ್ದಾನೆ, ಅವನು ಬಲಗಡೆ ಇದ್ದಾರೆ ಅಂದಮೇಲೆ ಕ್ಯೂ ಒಂದು ಅಕ್ಯುರೇಟ್ ಪ್ಲೇಸ್ ಇದಾಯ್ತು. ಆಮೇಲೆ ಇದನ್ನ ಇಲ್ಲಿ ನಾವು ಕುಂದಿಸ್ಕೊಂಡ್ವಿ. ಕ್ಲಿಯರ್ ಆಯ್ತಾ ಇದು? ಎಸ್. ನೆಕ್ಸ್ಟ್ ಫೋರ್ತ್ಗೆ ಬರ್ತೀನಿ ನಾನು. ಆರನು ಪಿ ಅನ್ನ ಬಲಸ್ಥಾನದಲ್ಲಿದ್ದು. ನೋಡ್ರಿ, ಆರ್ ಪಿ ಅನ್ನ ಬಲಸ್ಥಾನ ಅಂದ್ರೆ ಇಲ್ಲಿ ಬಂದ. ಪಿ ಅನ್ನ ಬಲಸ್ಥಾನದಲ್ಲಿ ಆರ್ ಬಂದ. ಹೌದಾ? ಬಲಸ್ಥಾನದಲ್ಲಿದ್ದು ಪಿನು ಓನ ಬಲಕ್ಕೆ ಎರಡನೆಯವನು. ಪಿ ಅನ್ನು ಓನ ಬಲಕ್ಕೆ ಎರಡನೇವನು. ಓನ ನೋಡ್ರಿ, ಓ ಇಲ್ಲಿ ಬಂತಾನೆ. ಓನ ಬಲಕ್ಕೆ ಎರಡನೇವನು. ಒಂದನೇದವನು, ಎರಡನೇದವನು. ಕ್ಲಿಯರ್ ಆಯ್ತಾ? ಎಸ್. ಇದು ಇಷ್ಟೆಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಏನಿದು ಕಂಡೀಷನ್ಸ್. ಎಸ್. ಈಗ ಏನ್ ಮಾಡಬೇಕು? ಈಗ ಇವೆರಡನ್ನ ಕೂಡಿಸ್ಕೊಳ್ಬೇಕಲ್ಲ ನಾವು. ಈಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತು, ಇವ್ರು 4 ಜನ ಕೊನೆಗೆ ಬರ್ತಾರೆ. ಯಾವುದೇ ಡೌಟ್ ಇಲ್ಲ. ಇಲ್ಲಿ ಇವ್ರು 4 ಜನ ಕೊನೆಗೆ ಬಂತಂದ್ರೆ ಈ ಪ್ಲೇಸ್ ಅಲ್ಲಿ ಯಾರು ಬರ್ತಾರೆ? ಎಸ್ ಬರ್ತಾನೆ. ಎಸ್ ಬರ್ತಾನೆ. ಇಲ್ಲಿ ಖಾಲಿ ಇದೆಲ್ಲ, ಈ ಪ್ಲೇಸ್ ಅಲ್ಲಿ ಯು ಬರ್ತಾನೆ. ಕ್ಲಿಯರ್ ಆಯ್ತಾ? ಈ ಕಂಪ್ಲೀಟ್ ಈ ಸೆಟ್ ಅನ್ನ ತಂದು ಇಲ್ಲಿ ಹಚ್ತೀವಿ ನಾವು. ಇಲ್ಲಿ ಹಚ್ತೀವಿ. ಇದು ಏನ್ ಬರ್ತಾನೆ? ಇಲ್ಲಿ ಯು ಬರ್ತಾನೆ. ಹೌದಾ? ಈ ಪ್ಲೇಸ್ ಖಾಲಿ ಇದೆ, ಇಲ್ಲಿ ಯಾರು ಬರ್ತಾರೆ? ಎಸ್ ಬರ್ತಾರೆ. ಆಮೇಲೆ ಓ ಟಿ ಪಿ ಆರ್. ನೋಡ್ರಿ, ಎಸ್ ಆದ ನಂತರ ಯಾರು ಬರ್ತಾರೆ? ಇಲ್ಲ ಓ ಬರ್ತಾನೆ. ಆಮೇಲೆ ಯಾರು ಬರ್ತಾರೆ? ಟಿ ಬರ್ತಾರೆ. ಆಮೇಲೆ ಪಿ ಬರ್ತಾರೆ. ಆಮೇಲೆ ಆರ್ ಬರ್ತಾರೆ. ಇಲ್ಲಿ ಎನ್ ಆದ ನಂತರ ಯಾರು? ಎನ್ ಆದ ನಂತರ ಯು. ನೋಡ್ರಿ, ಈ ಪ್ಲೇಸ್ ಇಲ್ಲಿ ಕುಂದಲ್ಲ, ಇದು ಏನಾಗ್ತಿ ಇಲ್ಲಿಗೆ ಅಡ್ಜಸ್ಟ್ ಜಾಯಿಂಟ್ ಆಯ್ತು. ಇಲ್ಲಿ ಯಾರು ಬಂದ್ರು? ಯು ಬಂದ್ರು. ಕ್ಲಿಯರ್ ಆಯ್ತು ಎಲ್ಲವೂ? ಎಸ್. ನೆಕ್ಸ್ಟ್ ಇಲ್ಲಿ ಯಾರು ಬರ್ತಾರೆ? ಈ 11 ಜನದಲ್ಲಿ 10 ಜನ ಅದರ ಉಳಿದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಲ್ಲಿ ಬರ್ತಾನೆ. ಯಾರಿದ್ದಾರೆ ನೋಡ್ರಿ? ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಇಲ್ಲ. ಎಸ್, ಡಬ್ಲ್ಯೂ ಬಂದ. ಮುಗಿತಾ ಇದು? ಕ್ಲಿಯರ್ ಆಗಿ ಗೊತ್ತಾಯ್ತು ಎಲ್ಲವೂ? ಎಸ್. ಈಗ ನೋಡ್ರಿ, ಇಂಗ್ಲಿಷ್ ಅಲ್ಲಿ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ.
ಇಂಗ್ಲಿಷ್ ಅಲ್ಲಿ ಅವ್ರು ಕೇಳ್ತಕ್ಕಂಥ ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನೇನಿದ್ರೆ ನೋಡ್ರಿ, ಕಂಡೀಷನ್ ನಂಬರ್ 1 ಏನಿದೆ, ಟಿ ಈಸ್ ಟು ಇಮಿಡಿಯೇಟ್ ಲೆಫ್ಟ್ ಆಫ್ ಪಿ. ಇಮಿಡಿಯೇಟ್ ಲೆಫ್ಟ್ ಆಫ್ ಪಿ, ಟಿ ಇಮಿಡಿಯೇಟ್ ಲೆಫ್ಟ್ ಆಫ್ ಪಿ, ಹೌದು ತಾನೆ? ಎಸ್. ಅದರ ಎಲ್ಲಿ ಕೊಟ್ಟಿದ್ರೆ ಮತ್ತೆ ಥರ್ಡ್ ಟು ದ ರೈಟ್ ಆಫ್ ಯು ಅಂಡ್ ಥರ್ಡ್ ಟು ದ ರೈಟ್ ಆಫ್ ಯು. ನೋಡಿ, ರೈಟ್ ಬಿ ಯು ಅನ್ನ ಬಲಕ್ಕೆ ಮೂರನೇದವನು. ಇದು ಕ್ಲಿಯರ್ ಆಯ್ತಾ? ಒಂದೇದು. ಎರಡನೇ ಕಂಡೀಷನ್ ಅಲ್ಲಿ ಏನ್ ಕೊಟ್ಟಿದ್ರೆ ಇಂಗ್ಲಿಷ್ ಅಲ್ಲಿ, ಯು ಈಸ್ ಇಮಿಡಿಯೇಟ್ ನೈಬರ್ ಆಫ್ ಎಂ ಅಂಡ್ ಎನ್. ನೋಡ್ರಿ, ವಿ ಎನ್ ಮತ್ತು ಎನ್ ಅನ್ನ ನೈಬರ್ಸ್ ಇದಾರೆ, ಅಕ್ಕಪಕ್ಕ ಇದಾರೆ ಅಂತ ಅರ್ಥ. ನೋಡ್ರಿ, ಈ ಎಂ ಮತ್ತು ಎನ್ ಅನ್ನ ಅಕ್ಕಪಕ್ಕ ಇದ್ದಾರೆ ಅಂತ ಅರ್ಥ. ಇಲ್ಲಿ ಏನ್ ಬಂದು 2 ಸಾಧ್ಯತೆಗಳು ಬಂದಿದ್ದು ನಮಗೆ. ಎಸ್ ಆಯ್ತಾ? ಎಸ್. ನೆಕ್ಸ್ಟ್ ಎನ್ ಅಂಡ್ ಥರ್ಡ್ ಟು ದ ರೈಟ್, ಥರ್ಡ್ ಟು ದ ಲೆಫ್ಟ್ ಆಫ್ ಎಸ್. ನೋಡ್ರಿ, ಎಸ್ ಅನ್ನ ಎಡಕ್ಕೆ ಮೂರನೇದವನು. ನೋಡ್ರಿ, ಎಸ್ ಅನ್ನ ಎಡಕ್ಕೆ ಮೂರನೆಯವನು, ಎಸ್ ಅನ್ನ ಎಡಕ್ಕೆ ಮೂರನೆಯವನು ವಿ ಬಂದ. ಇಲ್ಲಿಗೆ 2 ಕಂಡೀಷನ್ ಕ್ಲಿಯರ್ ಆದವು. ಥರ್ಡ್ ಕಂಡೀಷನ್ ಬರ್ತೀನಿ ನಾನು, ಎಂ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಕ್ಯೂ. ಎಂ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಕ್ಯೂ. ಕ್ಯೂ ಅನ್ನ ಬಲಕ್ಕೆ ಎರಡನೇವನು. ಇಲ್ಲಿ ಬಂದಿದೆ ನೋಡ್ರಿ, ಕ್ಯೂ ಅನ್ನ ಹೂ. ನೋಡ್ರಿ, ಕ್ಯೂ ಅನ್ನ ಬಲಕ್ಕೆ ಅಂತ ಬಂದಾನೆ. ಕ್ಯೂ ಅನ್ನ ಬಲಕ್ಕೆ ಅಂತ ಬಂದಾಗ ಇಲ್ಲಿ ಹೂ ಅಂತ ಬಂದಾಗ ಕ್ಯೂ ಅಂತ ಅನ್ಕೊಳ್ತೀವಿ ನಾವು. ಇಲ್ಲಿ ಬಂದಿದೆ ಹೂ. ಹೂ ಈಸ್ ಎಟ್ ಒನ್ ದ ಎಟ್ ಆಫ್ ದಿ ಎಂಡ್ಸ್. ಕ್ಯೂ ಈಸ್ ಎಟ್ ಆಫ್ ದಿ ಎಂಡ್ಸ್. ಇಲ್ಲಿ ಹೂ ಎಂಡ್ಸ್, ಕ್ಯೂ ಎಂಡ್ಸ್. ಕ್ಯೂ ಆ ಪ್ಲೇಸ್ ಅಲ್ಲಿ ಅಂತ ಎಂಡ್ ಆಗ್ತಾನೆ, ಕೊನೆಗೆ ಇರ್ತಾನೆ ಅಂತ ಅರ್ಥ. ನೆಕ್ಸ್ಟ್ ಆರ್ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ದ ರೈಟ್ ಆಫ್ ಪಿ. ನೋಡ್ರಿ, ಪಿ ಯ ಬಲಕ್ಕೆ ಆರ್ ಇದ್ದಾನೆ ಅಂಡ್ ಪಿ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಓ. ಸೆಕೆಂಡ್ ಟು ದ ರೈಟ್ ಆಫ್ ಓ. ಇದು ಅವ್ರು ಹೇಳಿರ್ತಕ್ಕಂಥ ಇಂಗ್ಲಿಷ್ ಅಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದೆ. ಎಸ್, ಕ್ವಶನ್ಗೆ ಬರ್ತೀನಿ ಈಗ ನಾನು. ಕ್ವಶನ್ ನೋಡ್ರಿ ಏನೇನು ಕೇಳಿದ್ರೆ, ಒಂದೊಂದನೇ ಕ್ವಶನ್. ಇವರು ಕುಳಿತಿರುವ ಸಾಲಿನಲ್ಲಿ ಮಧ್ಯದಲ್ಲಿ ಇರುವವರು ಯಾರು? ಮಿಡಲ್ ಅಲ್ಲಿ ಇಲ್ಲಿರ್ತಕ್ಕಂಥವ್ರು 11 ಜನ ಇದ್ದಾರೆ. ಮಿಡಲ್ ಅಲ್ಲಿ ಬರ್ತಕ್ಕಂಥವನು 6ನೇ ವ್ಯಕ್ತಿ ಇರ್ತಾನೆ. ಮಿಡಲ್ ಅಲ್ಲಿ ಬರ್ತಕ್ಕಂಥವನು ಯಾರಿದ್ದಾರೆ? 1 2 3 4 5. ಮಿಡಲ್ ಅಲ್ಲಿ ಬರ್ತಕ್ಕಂಥವ್ರು ಯಾರು? ಯು. ಈ ಕಡೆ 5 ಜನ ಇರ್ತಾರೆ. 1 2 3 4 5. ದ ರೈಟ್ ಆನ್ಸರ್ ಆಯ್ಕೆ ಡಿ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್ ಆಯ್ತು? ಸೆಕೆಂಡ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾರು ಎಸ್ ಅನ್ನ ಬಲಕ್ಕೆ ಕುಳಿತಿರುತ್ತಾರೆ? ಎಸ್ ಅನ್ನ ಬಲಕ್ಕೆ ಕುಳಿತಿರುತ್ತಾರೆ. ಎಸ್ ಅನ್ನ ಬಲಕ್ಕೆ ಓ ಕುಳಿತುಕೊಂಡಿದ್ದಾನೆ. ಬಟ್ ಆಯ್ಕೆಯಲ್ಲಿ ನೋಡಿದಾಗ ಏನಂತ 4 ಜನ ಕೊಟ್ಟಿದ್ದಾರೆ. ಹಾಗಾದ್ರೆ ಎಸ್ ಅನ್ನ ಬಲಕ್ಕೆ ಓ ಟಿ ಪಿ ಆರ್ ಕುಳಿತಿದ್ದಾರೆ. ಯಾರು ಕುಳಿತಿದ್ದಾರೆ? ಓ ಟಿ ಪಿ ಆರ್ ಕುಳಿತಿದ್ದಾರೆ. ಆಯ್ಕೆಯಲ್ಲಿ ಇದನ್ನ ಓ ಟಿ ಪಿ ಆರ್ ಆಯ್ಕೆ 2 ಕರೆಕ್ಟ್ ಆಗಿರತಕ್ಕಂಥ ಉತ್ತರ ನೋಡಿ. ನೆಕ್ಸ್ಟ್ ನೋಡಿ, ಥರ್ಡ್ ಕ್ವಶನ್. ಕೆಳಗೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸತ್ಯವಾಗಿದೆ, ಯಾವುದು ಕರೆಕ್ಟ್ ಆಗಿದೆ ಹೇಳಬೇಕು. 4 ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು ಕೂಡ ಕೇಳ್ತಾ ಇದ್ದಾರೆ. ನೋಡ್ರಿ, 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆ 4 ಆಯ್ಕೆಗಳಲ್ಲಿ ಯಾವುದು ಕರೆಕ್ಟ್ ಇದೆ ಹೇಳಬೇಕು ನಾವು. ಇದರಲ್ಲಿ ಯಾವುದಿದೆ? ಒಂದೇ ಆಯ್ಕೆ ಏನಂದ್ರೆ ಪಿ ಮತ್ತು ಎಸ್ ಮಧ್ಯದಲ್ಲಿ 3 ಕುಳಿತಿದ್ದಾರೆ. ಪಿ ಮತ್ತು ಎಸ್ ಮಧ್ಯದಲ್ಲಿ ಇಲ್ಲಿ 2 ಕುಳಿತಿದ್ದಾರೆ. ಹಾಗಾದ್ರೆ ಒಂದೇದು ಏನಾಯ್ತು? ತಪ್ಪಾಯ್ತು. ಕ್ಲಿಯರ್? ಎರಡನೇದಕ್ಕೆ ಬರ್ತೀನಿ. ಡಬ್ಲ್ಯೂ ಅನ್ನು ಎಂ ಮತ್ತು ವಿ ಮಧ್ಯದಲ್ಲಿ ಕುಳಿತಿದ್ದಾನೆ. ಡಬ್ಲ್ಯೂ ಎಲ್ಲಿದ್ದಾನೆ? ಇಲ್ಲಿದ್ದಾನೆ. ಇವನು ಎಂ ಮತ್ತು ಯು ಮಧ್ಯದಲ್ಲಿ, ವಿ ಮಧ್ಯದಲ್ಲಿ ಅಂತ ಇಲ್ಲ, ಕ್ಯೂ ಮತ್ತು ಎಂ ಮಧ್ಯದಲ್ಲಿ ಕುಳಿತಿದ್ದಾನೆ. ಹಾಗಾದ್ರೆ ಎರಡನೆಯ ಆಪ್ಷನ್ ಕೂಡ ತಪ್ಪಾಯ್ತು. ನೆಕ್ಸ್ಟ್ 3ನೇ ಆಪ್ಷನ್, ಎನ್ ಅನ್ನು ವಿ ಮತ್ತು ವಿ ನಡುವೆ ಕುಳಿತಿದ್ದಾನೆ. ಎನ್ ಅನ್ನು ನೋಡ್ರಿ, ವಿ ಮತ್ತು ವಿ ನಡುವೆ ಕುಳಿತಿದ್ದಾನೆ. ಎಸ್, ಕರೆಕ್ಟ್ ಇದೆ. ಇಲ್ಲಿ ಎನ್ ಅನ್ನು ವಿ ಮತ್ತು ವಿ ನಡುವೆ ಕುಳಿತಿದ್ದಾನೆ. ಆಪ್ಷನ್ 3 ರೈಟ್ ಆಗುತ್ತೆ. ಹೌದು ತಾನೆ? ಎಸ್. 4ನೇದು ನೋಡ್ರಿ, ಎಸ್ ಮತ್ತು ಓ ರವರು ಟಿ ನ ತಕ್ಷಣದ ಬಲಕ್ಕೆ ಇದ್ದಾರೆ. ಯಾರ ಬಲಕ್ಕೆ? ಟಿ ನ ತಕ್ಷಣದ ಬಲಕ್ಕೆ ಪಿ ಆರ್ ಅದರ, ಎಸ್ ಓ ಇಲ್ಲ. ಹಾಗಾದ್ರೆ 4ನೇ ಆಯ್ಕೆ ಕೂಡ ಏನಾಗುತ್ತೆ? ತಪ್ಪಾಗುತ್ತೆ. ನೋಡ್ರಿ, ಈ ರೀತಿಯಾಗಿ ಅವ್ರು ಕೇಳ್ತಕ್ಕಂಥ 4 ಕ್ವಶನ್ಗಳಿಗೆ 3 ಕ್ವಶನ್ಗಳಿಗೆ ಕರೆಕ್ಟ್ ಆಗಿ ಉತ್ತರಗಳನ್ನು ನೀಡಿದ್ವಿ. 4 ಆಪ್ಷನ್ ಅನ್ನು ನೋಡೋದ್ರ ಮುಖಾಂತರ. ಕ್ವಶನ್ ನಂಬರ್ 4ರಲ್ಲಿ ಏನಂತ ಕೇಳಿದ್ದಾರೆ? ನೆಕ್ಸ್ಟ್, ಟಿ ನ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ? ನೋಡ್ರಿ, ಟಿ ನ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ? ಟಿ ನ ಅಕ್ಕಪಕ್ಕದಲ್ಲಿ ಓ ಮತ್ತು ಪಿ ಇದ್ದಾರೆ. ಯಾವುದು? ಓ ಮತ್ತು ಪಿ ಇದ್ದಾರೆ. ಕ್ಲಿಯರ್? ನೆಕ್ಸ್ಟ್ ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಆಪ್ಷನ್ ಕ್ವಶನ್ ನಂಬರ್ 5ರಲ್ಲಿ ಏನಂತ ಹೇಳಿದರೆ, ಇದು ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ತುಂಬಾ ಪ್ರಮುಖ. ನೋಡಿ, ಕ್ವಶನ್ ಅನ್ನು ಫುಲ್ ಚೇಂಜ್ ಮಾಡಿಕೊಳ್ತಾ ಇದ್ದಾನೆ. ಇಲ್ಲಿ ಏನ್ ಚೇಂಜ್ ಮಾಡಿದ್ದಾನೆ ನೋಡ್ರಿ? ಇಂಟರ್ಚೇಂಜ್ ಮಾಡ್ತಾ ಇದ್ದಾನೆ. ಇಂಟರ್ಚೇಂಜ್. ಕ್ಯೂ ಮತ್ತು ಪಿ, ಓ ಮತ್ತು ಎನ್, ಎಂ ಮತ್ತು ಟಿ, ಡಬ್ಲ್ಯೂ ಮತ್ತು ಆರ್ ಇವರ ಸ್ಥಾನಗಳನ್ನ ಅಂತರ್ ಬದಲಾವಣೆ ಮಾಡಿದರೆ.
ಬದಲಾವಣೆ ಮಾಡಿದ್ರೆ ಸಾಲಿನ ತುದಿಗಳಲ್ಲಿ ಕುಳಿತಿರುವ ಸ್ನೇಹಿತರ ಜೋಡಿ ಯಾವುದು? ಈಗ ನಾವು ಇವ್ರನ್ನ ಪ್ಲೇಸ್ ಬೇರೆ ಮಾಡಬೇಕು. ಕ್ಯೂ ಮತ್ತು ಪಿ ಅಂದಾಗ ಕ್ಯೂ ಮತ್ತು ಪಿ ಇಲ್ಲಿ ಕ್ಯೂ ಬರ್ತಾನೆ, ಪಿ ಇದ್ದಲ್ಲಿ ಇವರಿಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ಪ್ಲೇಸ್ ಅನ್ನ ಇಂಟರ್ಚೇಂಜ್ ಮಾಡ್ಕೊಳ್ತಾರೆ. ಆಮೇಲೆ ಓ ಮತ್ತು ಎನ್, ಓ ಇದ್ದಲ್ಲಿ ಎನ್ ಬರ್ತಾನೆ, ಎನ್ ಇದ್ದಲ್ಲಿ ಓ ಬರ್ತಾನೆ. ನೆಕ್ಸ್ಟ್ ಎಂ ಮತ್ತು ಟಿ, ಎಂ ಇದ್ದಲ್ಲಿ ಟಿ ಬರ್ತಾನೆ, ಟಿ ಇದ್ದಲ್ಲಿ ಎಂ ಬರ್ತಾನೆ. ನೆಕ್ಸ್ಟ್ ಡಬ್ಲ್ಯೂ ಮತ್ತು ಆರ್, ಡಬ್ಲ್ಯೂ ಇದ್ದಲ್ಲಿ ಆರ್ ಬರ್ತಾನೆ, ಆರ್ ಇದ್ದಲ್ಲಿ ಡಬ್ಲ್ಯೂ ಬರ್ತಾನೆ. ನಮಗೆ ಬೇಕಾಗಿಲ್ಲ ನಡುವಿರ್ತಕ್ಕಂಥ ಅವ್ರು ಏನು ಕೊಟ್ಟರೆ ಅಷ್ಟೇ ಮಾಡ್ಕೊಳ್ಳೋಣ. ಉಳ್ಕಿದ್ರೆ ಅವ್ರವ್ರ ಪ್ಲೇಸಲ್ಲಿ ಅವ್ರು ಇರ್ತಿರ್ತಾರೆ ಅಂತ ಅರ್ಥ. ಯು ಇರ್ತಾನೆ, ಎಸ್ ಇರ್ತಾನೆ. ಎಸ್, ಅಂತರ್ ಬದಲಾವಣೆ ಮಾಡಿದರೆ ಸಾಲಿನ ತುದಿಗಳಲ್ಲಿ ಕುಳಿತಿರುವ ಸ್ನೇಹಿತರ ಜೋಡಿ ಯಾವುದು? ಪಿ ಮತ್ತು ಡಬ್ಲ್ಯೂ ಸಾಲಿನ ತುದಿಗಳಲ್ಲಿ ಅಂದ್ರೆ ಲಾಸ್ಟ್, ಈ ಕಡೆ ಎಡ್ಜು, ರೈಟ್ ಎಡ್ಜು ಮತ್ತು ಲೆಫ್ಟ್ ಎಡ್ಜು, ಲಾಸ್ಟ್ಗೆ ಕುಳಿತಿರ್ತಕ್ಕಂಥದ್ದು ಯಾರು? ಪಿ ಮತ್ತು ಡಬ್ಲ್ಯೂ ರೈಟ್ ಆನ್ಸರ್ ಆಗುತ್ತೆ. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಈ ರೀತಿಯಾಗಿ ನಾವು ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ. ಎಕ್ಸಾಮ್ ಅಲ್ಲಿ ಕೇಳ್ಬಹುದು. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಈ ರೀತಿ ಕ್ವಶನ್ ಕೇಳ್ಬಹುದು. ನೋಡ್ರಿ, ಫಸ್ಟ್ ಕ್ವಶನ್ ಈಸಿ ಇತ್ತು, ಸೆಕೆಂಡ್ ಕ್ವಶನ್ ನೆಕ್ಸ್ಟ್ ಲೆವೆಲ್ ಚೇಂಜ್ ಆಯ್ತು, ಥರ್ಡ್ ಕ್ವಶನ್ ಇಲ್ಲಿ ಕೂಡ ತುಂಬಾ ಲೆವೆಲ್ 4 ಅಲ್ಲಿ ಕ್ವಶನ್ ಇದೆ. ಇದು ಲೆವೆಲ್ 4 ಮೋಸ್ಟ್ಲಿ 5 ಇರ್ಬೇಕನ್ಸುತ್ತೆ. ಇದು ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಗಳನ್ನೇ ನಾಳೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಅದಕ್ಕೋಸ್ಕರ ಸ್ನೇಹಿತರೆ ದಯವಿಟ್ಟು ಎಲ್ಲಾ ಕ್ವಶನ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಓದ್ಕೊಳ್ಳಿ, ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಕೂಡ ಮಾಡಿ. ಯಾವುದೇ ಕಾರಣಕ್ಕೆ ಕನ್ಫ್ಯೂಷನ್ ಹಾಕೋಬೇಡಿ. ಇಲ್ಲಿ ಏನಾದ್ರು ಕನ್ಫ್ಯೂಷನ್ ಆದ್ರೆ ನಿಮಗೆ ಕೆಲವೊಂದ್ಸರಿ ನಾನು ಡಬಲ್ ಹೇಳ್ತಾ ಇರ್ತೀನಿ. ಅಂದ್ರೆ ಇಲ್ಲಿ ಕೆಲವೊಬ್ರಿಗೆ ಗೊತ್ತಾಗ್ಲಿ, ಎಲ್ಲಾ ಮನಸ್ಥಿತಿಗಳು ಒಂದೇ ಇರಲ್ಲ. ಹೌದಾ? ನಾವು ವಿಡಿಯೋ ನೋಡ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ಕೆಲವೊಬ್ರು ಒಂದೇ ಸಾರಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ, ಕೆಲವೊಬ್ರು 2 ಸಾರಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ, ಕೆಲವೊಬ್ರು 3 ಸಾರಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ಅವರೆಲ್ಲರಿಗೂ ನಾನು 3 ಸಾರಿ ಹೇಳೋದವ್ರಿಗೆ ಅರ್ಥ ಮಾಡ್ಕೊಳ್ಳಂಗೆ ಹೇಳ್ಬಿಟ್ರೆ 1 ಮತ್ತು 2 ಹೇಳೋರು ಈಸಿಯಾಗಿ ಅರ್ಥ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ನಾನು ಡಬಲ್ ಹೇಳುವಾಗ ಎಲ್ಲರೂ ಸ್ಕಿಪ್ ಮಾಡ್ಕೊಳ್ಬಹುದು. ಕ್ಲಿಯರ್? ಬಟ್ ಇದು ನಾನು ಈ ರೀತಿ ಹೇಳೋದ್ರಿಂದ ಏನಾಗುತ್ತೆ, ಬಟ್ ನೀವು ಕೆಲವೊಬ್ಬರ ಹತ್ರ ಸ್ಕಿಪ್ ಮಾಡಿಬಿಟ್ಟು ಒಂದೇ ಸಾರಿ ಹೇಳಿ ಅವರು ಬೇಕಾದರೂ ರಿಪೀಟ್ ಮಾಡಿ ನೋಡ್ತಾರೆ. ಸಾಧ್ಯನೇ ಇಲ್ಲ, ಯಾರು ಕೂಡ ವಿಡಿಯೋನ ರಿಪೀಟ್ ಮಾಡಲ್ಲ. ಬೇಕಾದ್ರೆ ಸ್ಕಿಪ್ ಮಾಡ್ತಿರೋ ಹೊರತಾಗಿ 2ನೇ ಸಾರಿ ಯಾರು ಕೂಡ ನೋಡಕ್ ಹೋಗಲ್ಲ. ಅಷ್ಟು ಪೇಷನ್ಸ್ ನಮಗಿಲ್ಲ. ಹೌದಾ? ವಿಡಿಯೋನ ಅಷ್ಟು ನೀಟಾಗಿ ನೋಡ್ಕೊಳ್ಬೇಕಂತ ಪೇಷನ್ಸ್ ಏನಿಲ್ಲ. ಯಾರು ಬಹಳ ಕೇರ್ಫುಲ್ ಆಗಿ ಓದ್ಕೊಳ್ಬೇಕು, ಸೀರಿಯಸ್ ಆಗಿ ಯಾರು ಓದ್ಕೊಳ್ಬೇಕಂತ ಹೇಳ್ತಾರೆ ಅವ್ರು ಮಾತ್ರ ತುಂಬಾ ಸಾರಿ ನೋಡ್ತಾ ಇರ್ತಾರೆ. ಬಟ್ ನಂದೊಂದು ವಿನಂತಿ ಏನಂತಂದ್ರೆ, ತುಂಬಾ ಸಾರಿ ವಿಡಿಯೋಗಳನ್ನ, ಯಾವುದೇ ವಿಡಿಯೋಗಳನ್ನ ನೋಡಬೇಡಿ. ತುಂಬಾ ಸಾರಿ ಅಂತಂದ್ರೆ ದಿನದ ನಿಮ್ದು ಎಷ್ಟು ಸಮಯ ಇರ್ತೀರಿ ಅದರಲ್ಲಿ ಬಹುಪಾಲು ಸಮಯವನ್ನ ವಿಡಿಯೋಗಳನ್ನ ನೋಡೋದ್ರ ಮುಖಾಂತರ ಅಥವಾ ಆನ್ಲೈನ್ ಇರೋದ್ರ ಮುಖಾಂತರ ಟೈಮ್ ಅನ್ನ ಕಳೆಯಬೇಡಿ. ಯಾಕಂತ ಹೇಳಿದ್ರೆ, ನೀವು ಬುಕ್ಗಳನ್ನ ಚೆನ್ನಾಗಿ ಓದಿದ್ರೆ, ಮೆಂಟಲ್ ಎಬಿಲಿಟಿ ಬುಕ್ ಸಿಕ್ಕರೆ ರೆಫರ್ ಮಾಡಿ. ಇಲ್ಲಿ ಏನಾಗ್ತದೆ ಗೊತ್ತಾ, ನಿಮಗೆ ಹೇಳುವಾಗ ತುಂಬಾನೇ ಈಸಿ. ಇಷ್ಟೇನಾ ಸರ್, ಬಿಡಿ ಸರ್ ನಾವು ಮಾಡ್ತೀವಿ, ಎಕ್ಸಾಮ್ ಅಲ್ಲಿ ಕೇಳಿ ಅಂತ ಹೇಳ್ಕೊಳ್ತೀವಿ. ಬಟ್ ಎಕ್ಸಾಮ್ ಅಲ್ಲಿ ಬಂದ್ರೆ ಇವು ದೊಡ್ಡ ದೈತಾಕಾರವಾಗಿ ಕಾಣ್ತವೆ. ಪ್ರಾಕ್ಟೀಸ್ ಮಾಡಬೇಕು. ಹೌದಾ? ಪೆನ್ನು ಮತ್ತು ಪುಸ್ತಕ ಹಿಡಿದು, ಪೆನ್ ಮತ್ತು ನೋಟ್ಬುಕ್ ಹಿಡಿದು ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೋಸ್ಕರ ಜಾಸ್ತಿ ಸಮಯವನ್ನ ಆಫ್ಲೈನ್ ಅಂದ್ರೆ ನೀವು ಬರೆಯೋದ ಕಡೆಗೆ ಗಮನ ಕೊಡಿ, ಪುಸ್ತಕಗಳನ್ನು ಓದೋದ್ರ ಕಡೆಗೆ ಗಮನ ಕೊಡಿ. ಕೇವಲ ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು ಅಥವಾ ನಮ್ಮದೇ ವಿಡಿಯೋನ ಪದೇ ನೋಡ್ತಾ ದಿನಕ್ಕೆ 2-3 ತಾಸು ಇವನೇ ನೋಡ್ಕೊಂತ ಕುಂತ್ಕೊಂಡ್ರೆ, ನಾನು ನಂದೇ ಹೇಳ್ತಾನೆ, ಮತ್ತೆ ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ. ನನ್ನ ವಿಡಿಯೋಗಳನ್ನ ನೋಡ್ತಾ ಕುಂತ್ಕೊಂಡ್ರೆ ನೀವು, ನನ್ನ ಅನಿಸಿಕೆ ಬಹಳಷ್ಟು ಟೈಮ್ ನಿಮ್ದೆ ಅಲ್ಲಿ ವ್ಯಯ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಹೌದಾ? ಅದಕ್ಕೋಸ್ಕರ ತುಂಬಾ ಸಾರಿ ನೀವು ಸೀರಿಯಸ್ ಆಗಿ ಓದ್ತಕ್ಕಂಥವ್ರು ಬುಕ್ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ಮೆಂಟಲ್ ಎಬಿಲಿಟಿ ಬಂದಾಗ ಇಲ್ಲಿ ಒಂದ್ಸಾರಿ ವಿಡಿಯೋಗಳನ್ನ ನೋಡಿ ತಲೆಯಲ್ಲಿ ಇಟ್ಕೊಳ್ಳಿ, ಅದೇ ತರ ಕ್ವಶನ್ ಬಿಡಿಸ್ಬಿಡಿ, ಆಯ್ತು ನೆಕ್ಸ್ಟ್ ನೋಡ್ಲಿಕ್ಕೆ ಹೋಗ್ಕೋಬೇಡಿ. ಮತ್ತೆಲ್ಲಾಂದ್ರೆ ಡೌಟ್ ಇತ್ತು, ನಿಮ್ಗೆ ತಿಳಿಲಿಲ್ಲ ಅಂತ ಹೇಳಿದ್ರೆ ನೇರವಾಗಿ 2ನೇ ಕ್ವಶನ್ 3ನೇ ಕ್ವಶನ್ಗೆ ಬರ್ರಿ, ನೋಡ್ರಿ, ನೆಕ್ಸ್ಟ್ ಮತ್ತೆ ನೀವು ನಿಮ್ ಕೆಲಸ ನೀವು ಮಾಡ್ಲಿಕ್ಕೆ ರೆಡಿ ಆಗ್ರಿ. ಕ್ಲಿಯರ್? ಎಸ್ ಸ್ನೇಹಿತರೆ, ಒಂದು ಕ್ವಶನ್ ನಿಮಗಾಗಿ ಕೊಡ್ಬೇಕಂತ ಆಸೆ ಇದೆ, ಕೊಡ್ಬೋದಾ? ಎಸ್, ಕ್ವಶನ್ ಈಗಾಗಲೇ ಬೋರ್ಡ್ ಮೇಲೆ ಬರ್ತಾ ಇದೆ ಸ್ನೇಹಿತರೆ. ಆ ಕ್ವಶನ್ ನಿಮಗಾಗಿ ಇರ್ತಾ ಇದೆ. ಅಲ್ಲಿ ಕೇಳ್ತಕ್ಕಂಥ ಕ್ವಶನ್, ಹಾಗಾದ್ರೆ ಇವುಗಳಲ್ಲಿ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ನೆರೆಹೊರೆಯವರಲ್ಲ, ಅಕ್ಕಪಕ್ಕ ಇಲ್ಲ ಅಂತ ಕ್ವಶನ್ ಕೇಳಿದ್ರೆ, ನೆರೆಹೊರೆಯವರಾಗಿಲ್ಲ. ಇನ್ನೊಂದು ಕ್ವಶನ್ ನೆಗೆಟಿವ್ ಬಹಳ ಕೇಳ್ತಾನೆ, ಅದನ್ನು ಬಹಳ ಕ್ಲಿಯರ್ ಆಗಿ, ನೆರೆಹೊರೆಯವರು ಅಂದ್ರೆ ಅಕ್ಕಪಕ್ಕ ಇರ್ತಕ್ಕಂಥವ್ರು, ನೆರೆಹೊರೆಯವರಾಗಿಲ್ಲ ಅಂದ್ರೆ ಅವರು ಅಕ್ಕಪಕ್ಕ ಇಲ್ಲ. ಕ್ವಶನ್ಗಳನ್ನ ಯಾವುದು, ಮೊನ್ನೆ ಒಂದು ಎಕ್ಸಾಮ್ ಒಂದು ಕ್ವಶನ್ ಅನ್ನು ಬಿಡಿಸಿದೆ ನಾನು. ಅವಿಭಾಜ್ಯ, ಯುಭಾಜ್ಯ, ಅವಿಭಾಜ್ಯ ಅಂತಕ್ಕಂಥದ್ದು ನೆಗೆಟಿವ್, ಅದರ ಅಪೋಸಿಟ್ ವರ್ಡ್. ಯುಭಾಜ್ಯದ ಅಪೋಸಿಟ್ ವರ್ಡ್ ಅವಿಭಾಜ್ಯ.
ಅದೊಂದು ನೆಗೆಟಿವ್ ಅಂತ ಅನ್ಕೊಳ್ಳಿ. ಅವಿಭಾಜ್ಯವಲ್ಲದ ಮತ್ತೆ ನೆಗೆಟಿವ್ ಅಲ್ಲಿ ಮತ್ತೆ ನೆಗೆಟಿವ್ ಕೇಳ್ತಾನೆ. ಅವಿಭಾಜ್ಯವಲ್ಲದ ಅಂದಾಗ ಮತ್ತೆ ಅದಕ್ಕೆ ಬರ್ತಾವೆ ಅವಿಭಾಜ್ಯಕ್ಕೇ ಬರ್ತೀವಿ. ಇಲ್ಲಿ ಏನ್ ಮಾಡ್ತಾನೆ ಕ್ವಶನ್ಗಳನ್ನ ಅಂತ ಹೇಳಿದ್ರೆ ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ, ನೀವು ಎಲ್ಲಿದ್ದೀರಿ ಅಂತಕ್ಕಂಥದ್ದನ್ನ ಎಚ್ಚರಿಸ್ತಾ ಇದ್ದಾರೆ. ಸರ್ ಕ್ವಶನ್ ಪೇಪರ್ ಕರೆಕ್ಟಾಗಿ ಕೊಟ್ಟರೆ ನಮಗೆ ಒಂದು 90 ನಿಮಿಷದಲ್ಲಿ ಓದಲಿಕ್ಕೆ ಟೈಮ್ ಆಗಲ್ಲ ಸರ್, ಇವರು ಅವಿಭಾಜ್ಯವಲ್ಲದ ನೆಗೆಟಿವ್ ಅಲ್ಲಿ ಮತ್ತೆ ನೆಗೆಟಿವ್ ಕೇಳ್ಕೊಂಡ್ಬಿಟ್ರಪ್ಪ ನಾವು ಇಷ್ಟೆಲ್ಲ. ಎಸ್, ಅದನ್ನೇ ನಿಮ್ಮನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು. ಹೌದಾ? ಎಸ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. PDU ಎಕ್ಸಾಮ್ಗಳು ಈಗಾಗಲೇ ತುಂಬ ಚೆನ್ನಾಗಿ ಎಲ್ಲರೂ ಬಿಡಿಸಿದ್ದೀರಾ. ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಕೂಡ ಇತ್ತು. ಮೆರಿಟ್ ಕೂಡ ತುಂಬ ದೊಡ್ಡದಾಗಿ ನಿಲ್ಲುತ್ತೆ, ತುಂಬ ಹೈಯಲ್ಲಿ ಇರುತ್ತೆ. ಯಾರ್ಯಾರ ಅದೃಷ್ಟ ಎಲ್ಲೆಲ್ಲಿ ಇರುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಚೆನ್ನಾಗಿ ಸ್ಟಡಿ ಮಾಡಿ. ನೆಕ್ಸ್ಟ್ ಮತ್ತೆ PC ಗಳಿದ್ದಾವೆ, ಮತ್ತೆ ನೆಕ್ಸ್ಟ್ PSI ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ, PDU ಎಕ್ಸಾಮ್ ಕೂಡ ಇದ್ದಾವೆ, ಗ್ರೂಪ್ B ಎಕ್ಸಾಮ್ ಇದ್ದಾವೆ. ಎಲ್ಲ ಎಕ್ಸಾಮ್ಗಳಿಗೆ ಪ್ರಾಕ್ಟೀಸ್ ಮಾಡಿ ಒಂದು ಹುದ್ದೆಯನ್ನು ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.